ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದು ನಿಂತಿರುವಂಥದ್ದು. ಈ ವಿಡಿಯೋ ಅಂತ ಹೇಳಿದ್ರೆ ನಮ್ಮ ಈ ಚಾನಲಲ್ಲಿ ಬೇರೆ ಬೇರೆ ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು, ವೆಹಿಕಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದೇ ರೀತಿ ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು, ದೈನಂದಿನ ವಿಚಾರಗಳ ಬಗ್ಗೆ ನಾನು ವಿಡಿಯೋಗಳನ್ನು ಹಾಕ್ತಾ ಇದ್ದೆ. ಇವತ್ತು ನಾನೊಂದು ಸಮಾಜದಲ್ಲಿ ಒಂದು ಸಾಧನೆಗೈದಂತಹ ಸಮಾಜದ ಸಾಧಕರನ್ನು ಪರಿಚಯ ಮಾಡುವಂತಹ ಒಂದು ಹೊಸ ಎಪಿಸೋಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವಿವತ್ತು ಪ್ರಮುಖವಾಗಿ ಅಂದರೆ ಹೊಸದಾಗಿ ಮಾಡುವಂತಹ ಈ ಒಂದು ಸಾಧಕರ ಸಾಧನೆಯ ಹೆಜ್ಜೆಯ ಬಗ್ಗೆ ಹೇಳ್ತಾ ಹೋಗೋದಾದರೆ, ನಮ್ಮ ಊರಿನ ವೈದ್ಯರಾದಂತಹ ತನ್ನ ಇಳಿ ವಯಸ್ಸಿನಲ್ಲೂ ಕೂಡ ಸಮಾಜಕ್ಕೆ ಇವತ್ತು ಕೂಡ ಕರ್ತವ್ಯವನ್ನು ನೀಡ್ತಿರುವಂತಹ, ಅಂದರೆ ಸಮಾಜವನ್ನು ಸೇವೆಯನ್ನು ನೀಡ್ತಿರುವಂತಹ ಒಬ್ಬ ಹಿರಿಯ ವೈದ್ಯರ ಒಂದು ಪರಿಚಯವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರೇ ನಮ್ಮ ಕಡಬದ CK ಶಾಸ್ತ್ರಿ ವೈದ್ಯರು. ಇವರ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕಿದೆ. ಇವರಲ್ಲಿ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿರುವಂತಹ ಸವಾಲುಗಳ ಬಗ್ಗೆ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರುವಂತಹ ತಂತ್ರಜ್ಞಾನದ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಪರಿಚಯ ಮಾಡುವಂತಹ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನಮ್ಮ ಈ ವೈದ್ಯರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಧಕರ ಹೆಜ್ಜೆ ಅನ್ನುವಂತಹ ಒಂದು ಹೊಸ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಈ ಒಂದು ಹೊಸ ಕಾರ್ಯಕ್ರಮಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತುಂಬಾ ಖುಷಿ ಆಯಿತು. ಸರ್, ನಾನು ಮೊದಲನೇದಾಗಿ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ಮೂಲತಃ ತಾವು ಎಲ್ಲಿಯವರು ಅಂತ ಹೇಳುವಂತ ವಿಚಾರ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಮೂಡಂಬೈಲಿನ ಊರಿನವರು. ಮೂಡಂಬೈಲಿನಲ್ಲಿ ಹುಟ್ಟಿದ್ದು ನಾನು. ಮೂಡಂಬೈಲಿ ಮನೆ. ಓಕೆ, ಹೌದು. ತಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ, ನಾನು ಅಲ್ಲೇ ಹುಟ್ಟಿದ ನಂತರ ಅಲ್ಲೇ ಬೆಳೆದು ಬಂದು ಅಲ್ಲಿಯೇ ಹತ್ತಿರದ ಎಲಿಮೆಂಟರಿ ಶಾಲೆಯಲ್ಲಿ ಓದಿ 5ನೇ ಕ್ಲಾಸ್ ತರಗತಿವರೆಗೆ ಅಲ್ಲೇ ಓದಿದ್ದು. ಆಮೇಲೆ ಸತ್ಯನಾರಾಯಣ ಹೈಸ್ಕೂಲ್ ಪೆರದಲ್ಲಿ ನಮ್ಮ ಹೈಸ್ಕೂಲು ಜೀವನದಲ್ಲಿ ಮುಗಿಸಿದನು. ಅಲ್ಲಿ ಮುಗಿಸಿ 1 ವರ್ಷ ಸೈಂಟ್ ಆಲ್ಫ್ರೆಡ್ಸ್ ಕಾಲೇಜಿನಲ್ಲಿ 1 ವರ್ಷ ಆಗಿ ಮೈಸೂರಿನ ಮಹಾವಿದ್ಯಾಲಯ ಮೆಡಿಕಲ್ ಕಾಲೇಜಿಗೆ ನಾವು ಅಲ್ಲಿಯೇ ಸೇರಿದ್ದು 1968ನೇ ಇಸವಿ. ಅಲ್ಲಿನ 5 ವರ್ಷ ಅಲ್ಲಿ ಇದಾಗಿ 5.5 ವರ್ಷ ಕಳೆದು ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಕೂರ್ಗ್ ಡಿಸ್ಟಿಕ್ನ ಚಯ್ಯನಾಡ್ ಎಂಬ ಊರಲ್ಲಿ ನಾನಿದ್ದೆ. ಕೊಡಗು. ಅಲ್ಲಿ ಸಿವಿಲ್ ಹಾಸ್ಪಿಟಲ್ಸ್ ಅಂತ ಇತ್ತು ಆವಾಗ. ಇಲ್ಲಿಯ ಪ್ರೈಮರಿ ಆಗ ಅದಲ್ಲಿ ವರ್ಕ್ ಮಾಡಲಿಕ್ಕೆ ನಾನು ಶುರು ಮಾಡಿದ್ದು. ಸರ್, ಈಗ ಒಟ್ಟು ಸರ್ಕಾರಿ ವೈದ್ಯರಾಗಿ ತಾವು ಎಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಿ? ನಾನು 23 ವರ್ಷ ಸರ್ವಿಸ್ ಮಾಡಿದ್ದೇನೆ. ಓಕೆ, ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸಿ. ಹೌದು. ಅನಂತರ ಸ್ವಯಂ ನಿವೃತ್ತಿ ತಕ್ಕೊಂಡು ನಾನು 23 ವರ್ಷ ಬಿಟ್ಟು ಕಡಬದಲ್ಲಿ ನಮ್ಮ ಖಾಸಗಿ ನನ್ನ ಕ್ಷೇತ್ರದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಆರಂಭಿಸಿದ್ದೆ ನಾನು. ಓಕೆ, ಸರ್, ತಾವು ವೈದ್ಯಕೀಯ ಸೇವೆ ಯಾವ ವಿಭಾಗದಲ್ಲಿ ಹೆಚ್ಚು ಕಾರ್ಯವನ್ನು ನಿರ್ವಹಿಸಿದ್ದೀರಿ? ಜೊತೆಗೆ ಅದೇ ಕ್ಷೇತ್ರವನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಏನಂತ ಹೇಳುವಂಥದ್ದು ತಿಳಿಬಹುದು? ವೈದ್ಯ ಕ್ಷೇತ್ರದಲ್ಲಿ ಹೊರ ರೋಗಿಗಳ ಔಟ್ ಪೇಷಂಟ್ ಇದರಲ್ಲಿ ನಾವು ಮೊದಲಿಂದಲೂ ಅದೇ ಮಾಡಿದ್ದು. ಪ್ರೈಮರಿ ಸೆಂಟರ್ನಲ್ಲಿ ಇರುವಾಗಲೇ ಇಲ್ಲಿ ಕಡಬಕ್ಕೆ ಬಂದು ಹಾಗೆ ಪ್ರೈಮರಿ ಸೆಂಟರ್ನಲ್ಲಿ ಹೊರ ರೋಗಿಗಳ ವಿಭಾಗದಲ್ಲಿ ಹೆಚ್ಚು ಆಸಕ್ತಿ ಸಿಕ್ಕಿತ್ತು. ಮತ್ತೆ ಕಠಿಣ ಕೆಲವು ಕೇಸ್ಗಳಿದ್ರೆ ಅಡ್ಮಿಷನ್ಸ್ ಮಾಡಿ ಅದರಲ್ಲಿ ಇದ್ದಲ್ಲಿ ಜೊತೆಯಲ್ಲಿ ಈ ಹೆರಿಗೆಗಳ ವಿಭಾಗವು ಶುರುವಾಯ್ತು ನನಗೆ. ಗ್ರಾಮೀಣ ಭಾಗದಲ್ಲಿ ಆ ಟೈಮಲ್ಲಿ ವೈದ್ಯರ ಕೊರತೆ ಇತ್ತು, ತುಂಬಾ ಇತ್ತು. ಬಟ್ ಆ ಒಂದು ಕೊರತೆಯನ್ನ ನೀವು ನಿಮ್ಮ ಏನೋ ಸ್ವ ಇಚ್ಛೆಯಿಂದ ನೀಗಿಸಿದಿರಂತ ಹೇಳುವಂತಹ ಒಂದು ಹೊರಗಿಂದ ಕೇಳಿ ಬರ್ತಾ ಇದೆ. ಯಾಕಂದ್ರೆ ತುಂಬಾ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಅಂದ್ರೆ ಒಂದು ಅತ್ಯುತ್ತಮ ಸೌಲಭ್ಯ ಅಂತ ಹೇಳುವಂಥದ್ದು 40-50 ಕಿಲೋಮೀಟರ್ ದೂರದ ಒಂದು ಸಿಟಿಗೆ, ಪುತ್ತೂರಿಗೆ ಹೋಗ್ಬೇಕಾಗಿತ್ತು ಆ ಟೈಮಲ್ಲಿ. ಅಂತ ಸಂದರ್ಭಗಳಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೂಡ ನಿಂತು ಜನರಿಗೆ ತುಂಬಾ ಸೇವೆ ನೀಡಿದ್ದೀರಿ ಅಂತ ಹೇಳುವಂತಹ ಮಾತು ಹೊರಗಡೆಯಿಂದ ಕೇಳಿ ಬರ್ತಾ ಇರುವಂತದ್ದು. ಹೌದು, ಬೇಕಾಷ್ಟು ಮಾಡಿದ್ದೇನೆ. ಇಲ್ಲಿ ತುಂಬಾ ಹೆರಿಗೆಗಳು ಮಾಡಿದ್ದೆ. ನನ್ನದು ಈ ವಿಭಾಗದಲ್ಲಿ ಒಟ್ಟು ಒಂದು 23,000ದಿಂದ ಹೆಚ್ಚೇ ಆಗಿದೆ ನಾನು ಹೆರಿಗೆಗಳು ಮಾಡಿದ್ದು. 23,000 ನಾನು ಇದರಲ್ಲಿ. ಹೌದು 23,000 ಟೋಟಲ್ ನಾನು ನನ್ನ ವೈದ್ಯಕೀಯ ಸೇವೆಯಲ್ಲಿ ಮಾಡಿದ ಹೆರಿಗೆ 23,000ದಿಂದ ಜಾಸ್ತಿ ಉಂಟು. ಇವತ್ತು ಮೊನ್ನೆ ತ್ರಿಮೂರ್ತಿ ಅವರು ಸಿಕ್ಕಿ ಹೇಳಿದ್ರಲ್ಲ, ಸರ್ಕಾರಿ ಹಾಸ್ಪಿಟ್ಲಲ್ಲಿ ಎಲ್ಲಿ ನೋಡಿದ್ರು ನಿಮ್ಮ ರಿಜಿಸ್ಟ್ರಲ್ಲಿ ಡಾಕ್ಟರ್ CK ಶಾಸ್ತ್ರಿ ಅಂತ ಹಾಗೆ ತಿಂಗಳಿಗೆ 30-40 ಹೆರಿಗೆಗಳದ್ದು ಉಂಟು ತಿಂಗಳಿಗೆ. ಹೌದು. ಆಮೇಲೆ ಅಲ್ಲಿ ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಹೆಚ್ಚಿನ ಒಂದು ಫೆಸಿಲಿಟಿ ಇಲ್ಲದಂತಹ ಸಂದರ್ಭಗಳಲ್ಲಿ ಅಷ್ಟೊಂದು ಮಾಡಿದ್ರಿ. ಹೌದು. ಅಲ್ಲಿಂದ ಮಾಡಿದಂತೂ ನನ್ನ ಖಾಸಗಿ ಇಲ್ಲಿ 1991ನೇ ಇಸವಿಯಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಇದರಿಂದ ಹಾಗೆ 91ರ ಸಾಧಾರಣ ಮೊನ್ನೆವರೆಗೂ ಇಷ್ಟು ವರ್ಷವು ನಾನು ಹೆರಿಗೆಗಳ ಇದರಲ್ಲಿ ಮಾಡ್ತಾ ಇದ್ದೆ. ಈಗ ಕಷ್ಟಕರವಾಗಿ ಕಾಣುವುದರಿಂದ ಮತ್ತೆ ಸರ್ಕಾರಿ ಇದರಲ್ಲಿ ಅವರದ್ದು ಕಟ್ಟುನಿಟ್ಟಿನ ಕೆಲವು ಕಾನೂನುಗಳು ಬಂದದ್ರಿಂದ ನಾನು ಇದನ್ನೀಗ ಹೆರಿಗೆ ವಿಭಾಗವನ್ನು ಬಿಡಬೇಕಾಯ್ತು. ಓಕೆ, ಈಗ ಹೆರಿಗೆ ವಿಭಾಗವನ್ನು ಇಲ್ಲಿ ನಿಲ್ಲಿಸಿದೆ. ಸದ್ಯ ಹೊರರೋಗಿ ಬಹಳದ್ದು ಮಾತ್ರ ಈಗ ಹೊರರೋಗಿಗಳಲ್ಲಿ
ಸರ್, ಕಳೆದ ಕೆಲವು ದಶಕಗಳಿಂದ ಅಂದ್ರೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಆದಂತಹ ಕೆಲವು ಬದಲಾವಣೆಗಳನ್ನು ನೀವು ಗಮನಿಸುವುದಾದ್ರೆ ಯಾವುದನ್ನು ನೀವು ಗಮನಿಸ್ತಾ ಇದ್ದೀರಿ? ಯಾಕಂದ್ರೆ ಬೇರೆ ಬೇರೆ ಬದಲಾವಣೆಗಳು ನಡೀತಾನೆ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಅಂತದ್ರಲ್ಲಿ ನೀವು ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದಂತಹ ಸಂದರ್ಭ ಜೊತೆಗೆ ಈಗ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅಂತ ಹೇಳೋದು? ಬದಲಾವಣೆಗಳು ಬಹಳಷ್ಟು ಎಲ್ಲಾ ಇದಲ್ಲಿಯೂ ಫೀಲ್ಡ್ ಅಲ್ಲಿ ಈಗ ಕಂಡಾಪಟ್ಟೆ ಈ ಬದಲಾವಣೆಗಳು ಜಾಸ್ತಿ ಆಗಿದೆ. ಈಗಿನ ಮೆಡಿಸಿನ್ ವಿಭಾಗದಲ್ಲಿ ಆಗಲಿ, ಫಾರ್ಮಾಕಾಲಜಿ ಅಂತ ಇದರಲ್ಲಿ ಎಲ್ಲ ಇದರಲ್ಲಿ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ. ಆಗ ಮಾಡುವ ಇದಕ್ಕೆ ಕೆಲಸಕ್ಕೆ ಭಾಳ ಲಿಮಿಟೇಷನ್ಸ್ ಇತ್ತು. ಈಗ ಅದೆಲ್ಲ ಈಗ ಈ ಬಾಕಿ ಫಾರ್ಮಾಕಾಲಜಿಯಲ್ಲಿ ಆಗಲಿ, ಈ ಡ್ರಗ್ಗಳ ವಿಷಯ ಅದೆಲ್ಲ ಬಹಳಷ್ಟು ಬೆಳೆದಿದೆ. ಈಗ ಬಹಳಷ್ಟು ಬೆಳೆದಿದೆ. ಈಗ ಒಂದು 20 ವರ್ಷ 22 ವರ್ಷ ಹಿಂದೆ ಒಬ್ಬ ಹಾರ್ಟ್ ಪೇಷಂಟ್ ಬಂದಿದ್ರೆ ಆಗಿನ ಕಾಲದಲ್ಲಿ ಈಗಿನ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಈ ಆಂಜಿಯೋಗ್ರಾಫಿ, ಆಂಜಿಯೋಪ್ಲಾಸ್ಟಿ ಅದು ಯಾವಾಗಿನ ಕಾಲದಲ್ಲಿ ಇರಲಿಲ್ಲ. ಒಮ್ಮೆ ಎದೆನೋವು ಬಂದರೆ ನಾನು ಕೇಳಿದ್ದೇನೆ, ಕೆಲವು ಸರ್ತಿ ತಕೊಂಡಾಗ ಅವನು ಸುಮ್ಮಗೆ ಮಲಿಸುವುದ, ಅವನ ಇದರಲ್ಲಿ ಸಾಧ್ಯ ಆದರೆ ಅವನಿಗೆ ಬದುಕಿ ಉಳಿಯುತ್ತಾನೆ. ಅಂಥದ್ದು ಆಗಿದೆ. ಇಲ್ಲ ಇದ್ದರೆ ಕೂಡಲೇ ಅವ ಮುಕ್ತನಾಗುವ ಚಾನ್ಸಸ್ ಆವಾಗ ಜಾಸ್ತಿ ಇತ್ತು. ಅದರಲ್ಲೆಲ್ಲ ಎಷ್ಟೋ ಬದಲಾವಣೆಗಾಗಿದೆ ಈಗ. ಮತ್ತೆ ಆವಾಗಿನ ಕಾಲದಲ್ಲಿ ಈ ಇನ್ನೊಂದು ಹೇಳುದಂದ್ರೆ ಅಂತಂದರೆ ಈ ನರದ ಈ ಎಂತ ಪಕ್ಷವಾತ, ಪಾರ್ಶ್ವವಾಯು ಎಲ್ಲ ಹೊಡೆದ್ರೆ ಅಂದಿನ ಕಾಲದಲ್ಲಿ ಅವ ಆಲ್ಮೋಸ್ಟ್ ಹೋದ ಕೇಸ್ ಅಂತಲೇ ಲೆಕ್ಕ. ಈಗ ಒಂದು 20-22 ವರ್ಷ. ಈಗ ಹಾಗಲ್ಲ. ಈಗ ಮಿದುಳಿಗೆ ಅವರು MRI ಸ್ಕ್ಯಾನಿಂಗ್ ಮಾಡಿ ಅದು ಇದು ನಿಖರವಾದ ಜಾಗ ಎಲ್ಲಿ ಯಾವ ನರನಾಡಿಗಳು ಬ್ಲಾಕ್ ಆಗಿದೆ, ಎಲ್ಲಿ ರಕ್ತ ಪ್ರವಾಹದಲ್ಲಿ ಪೆಟ್ಟು ಕಟ್ಟಿದೆ ಅಂತ ನೋಡಿ ಅದನ್ನು ಗುರುತಿಸಿ ಅದಕ್ಕೆ ಬೇಕಾದ ಸರ್ಜರಿಗಳನ್ನು ಮಾಡಿ ಅವರು ಈಗ ಹೆಚ್ಚಿನ ಈ ಜನರಿಗೆ ಅದರ ತೊಂದರೆಗಳು ಬಾರದ ಹಾಗೆ ಕೆಲವು ಜೀವನದ ಅಪಾಯದಿಂದ ಬದುಕಿಸುವ ಸಾಧ್ಯತೆಗಳು ಈಗ ಜಾಸ್ತಿ ಉಂಟು. ಅಂಥದ್ದು ಆ ಕ್ಲಿಪ್ತ ಟೈಮದಲ್ಲಿ ಮಾತ್ರ ನಾವು ಅದನ್ನು ಇಲ್ಲಿ ಬಂದು ರಿಕಗ್ನೈಸ್ ಮಾಡಿ ಇವನಿಗೆ ಅದೇ ಕಾಯಿಲೆ ಏನೋ ನರನಾಡಿಗಳು ಮಿದುಳಿನ ಒಳಗೆ ತೊಂದರೆಗಳಿಗೆ ಒಳಗಾಗಿದೆ ಅನ್ನೋ ಅರಿತು ನಾವು ದೊಡ್ಡ ಆಸ್ಪತ್ರೆಗಳಿಗೆ ಇದು ಟರ್ಷಿಯರಿ ಸೆಂಟರ್ ಅಂತೆಲ್ಲ ಹೇಳ್ತಾರೆ, ಅಂಥ ಜಾಗಗಳಿಗೆ ದೊಡ್ಡ ದೊಡ್ಡ ಆಸ್ಪತ್ರೆ ಕಳಿಸಿದರೆ ಬದುಕುವ ಜಾಸ್ತಿ ಇದೆ. ಮೊದಲಿನಾಗೆ ಆಗೋ ಚಾನ್ಸಸ್ ಉಂಟು ತುಂಬಾ. ಈಗ ಆಗಿದ್ದ ಹೌದು ರಿಕವರಿ ಆಗ್ತದೆ ಬದಲಾವಣೆಗಳು ಎಲ್ಲ ಇದರಲ್ಲಿ ಹಾಗೆ. ಅಂದ್ರೆ ತಂತ್ರಜ್ಞಾನ ಬದಲಾದಂತೆ ನಾವು ತುಂಬಾ ಅದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹೌದೌದು. ಹಾರ್ಟಿನ 2 ಮುಖ್ಯವಾದ ಅಂಗಗಳು ಉಂಟಲ್ಲ, ನಮ್ಮ ಮನುಷ್ಯರಿಗೆ ಅತಿ ಹೆಚ್ಚು ಸಾಯ್ಲಿಕ್ಕೆ ಇರುವ ಈ ತೊಂದರೆಗಳು ಅಂದರೆ ಒಂದು ಮಿದುಳಿನ ಇದರ ತೊಂದರೆಗಳು, ಇನ್ನೊಂದು ಹಾರ್ಟಿನ ಇದರಲ್ಲಿ ನರನಾಡಿಗಳು ಬ್ಲಾಕ್ ಆದರೆ ಅದು ಇದು ಆಂಜಿಯೋಗ್ರಾಫಿಯ ಮಾಡಿ ಆಂಜಿಯೋಪ್ಲಾಸ್ಟಿಯ ಅಥವಾ ಓಪನ್ ಸರ್ಜರಿ ಅಂಥದ್ದೆಲ್ಲ ಮಾಡ್ತಾರೆ ಒಂದು ಹಾರ್ಟಲ್ಲಿ ಅಂತ ಅಂದಗಳು. ತಲೆಯ ಮಿದುಳಿನಲ್ಲಿ ಇರುಗಳಿಗೆ ತೊಂದರೆಗಳು ಬಂದರೆ ಸ್ಕಲ್ಲನ್ನು ಓಪನ್ ಮಾಡಿ ಅದಕ್ಕೆ ಮಾಡುವ ವ್ಯವಸ್ಥೆಗಳು ಈಗ ಜಾಸ್ತಿ ಆಗಿವೆ. ಹೌದು. ಕಿಡ್ನಿ ವೈಫಲ್ಯ ಬಂದರೆ ಈಗ ಡಯಾಲಿಸಿಸ್ ಇಂಥದ್ದೆಲ್ಲ ಉಂಟು. ಮೊದಲ ಕಾಲ ಇದೆಲ್ಲ ಇದೇ ಇರಲಿಲ್ಲ. ಇಂಥದ್ದು ಹಳ್ಳಿಗೂ ಪ್ರೈಮರಿ ಹೆಲ್ತ್ ಸೆಂಟರ್ ಲೆವೆಲ್ನಲ್ಲಿ ಈಗ ಡಯಾಲಿಸಿಸ್ ಆಗ್ತಾ ಉಂಟು. ಇದನ್ನ ಜನರಿಗೆ ತುಂಬಾ ಪ್ರಯೋಜನ ಆಗಿದೆ. 20-25 ವರ್ಷ ಹಿಂದೆ ಇದಿಲ್ಲ, ನಾವು ಕಲಿಯುವಂತೂ ಇದರ ಸುದ್ದಿಯ ವಿಷಯವೇ ಇಲ್ಲ. ಹಾಗಾಗಿ ಆ ವಿಷಯಗಳ ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ ಈಗಿನ ಇದರಲ್ಲಿ. ಅಂದ್ರೆ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾ ಅಂದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಅಜಗಜಾಂತರ ಹೌದು, ಎಷ್ಟೋ ಈಗ ಜಾಸ್ತಿ. ಈ ಹಿಂದಿನ ಕಾಲದಲ್ಲಿ ವೈದ್ಯರಿಗೆ ಎದುರಾಗ್ತಾ ಇದ್ದಂತಹ ಸವಾಲುಗಳು ಏನೆಲ್ಲ ಇತ್ತು ಅಂತ ಹೇಳಿ? ಅದು ಈಗ ಮುಖ್ಯ ಈಗ ನಾನು ನನ್ನ ಉದಾಹರಣೆ ತಗೊಳ್ತಿದ್ದೆ. ಮುಖ್ಯವಾಗಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಮತ್ತು ಇಲ್ಲಿ ಪ್ರಯೋಗಶಾಲೆಗಳಿಲ್ಲದಿದ್ದೇನೆ ತುಂಬ ಭಂಗ ಆಗ್ತಾ ಇತ್ತು. ನಮಗೆ ನಮ್ಮ ಟೆಸ್ಟ್ ನಾವು ಏನು ಕ್ಲಿನಿಕಲ್ಲಿ ನಾವು ಕಲ್ತಿದ್ದೇವೆ, ನಮ್ಮ ಕೈಯಲ್ಲಿ ನಮ್ಮ ಸ್ಟೆಥೋಸ್ಕೋಪಲ್ಲಿ ಏನು ಸಾಧ್ಯ ಅಂತ ಅದನ್ನೇ ಮಾಡಿ ನಾವು ಕಾಯಿಲೆಗಳನ್ನು ಕಂಡು ಹಿಡಿದು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಇಂದಿನ ಕಾಲ ಸಂಪೂರ್ಣವಾಗಿ ಬದಲಾಗಿದೆ. ನಾವು ಪರೀಕ್ಷೆ ಮಾಡಿಸಿಕೊಂಡು ನಮ್ಮ ಪರೀಕ್ಷೆಯ ನಿರ್ಧಾರಗಳನ್ನು ತೆಕ್ಕೊಳ್ಬೇಕಾದ್ರೆ ಪ್ರಯೋಗಶಾಲೆಯ ಇದು ಉಂಟಲ್ಲ, ಪ್ರಯೋಗಶಾಲೆಯ ರೆಫರೆನ್ಸ್ ಬ್ಲಡ್ ಎಕ್ಸಾಮಿನೇಷನು, ಯೂರಿನ್ ಬಾಕಿದ್ದದೆಲ್ಲ ಅದರ ಓದಿ ಅದನ್ನು ಇದು ಮಾಡಿ ನಮ್ಮ ಡಯಾಗ್ನೋಸಿಸನ್ನು ದೃಢೀಕರಿಸಿ ಇಂಥದ್ದು ಮುಂದಿನ ಚಿಕಿತ್ಸೆಗೆ ಭಾಳ ಉಪಯೋಗ ಆಗ್ತದೆ. ಅದು ಈಗಂತೂ ಮುಖ್ಯವಾದ್ದು. ಇಂಥ ಕಡವ ಅಂತ ಇದರಲ್ಲಿ ಕೂಡ 10-15 ವರ್ಷಗಳಿಂದ ಏನೂ ಸವಲತ್ತುಗಳಿರಲಿಲ್ಲ. ಇನ್ನೊಂದು ತೊಂದರೆ ಅಂದರೆ ನಾವು ಕಂಡಾಗ ಆಗಿನ ಕಾಲದಲ್ಲಿ ವೆಹಿಕಲ್ಗಳ ಟ್ರಾನ್ಸ್ಪೋರ್ಟೇಷನ್ ಭಾಳ ಭಂಗ ಆಗ್ತಾ ಇತ್ತು. ಒಂದು ಹೆರಿಗೆ ಕಷ್ಟ ಆದರೆ ಅದು ಇಲ್ಲಿ ಆಗುವುದಿಲ್ಲ ಅಂತೇಳಿ ಅದನ್ನು ಕನ್ಸಲ್ಬೇಕಾದ್ರೆ ಬಹಳ ಕೇಸು ಇದು ಏನು ವೆಹಿಕಲ್ಗಳ ವಾಹನ ಸಿಕ್ಕ ನಾವು ಕಷ್ಟಪಟ್ಟ ವ್ಯವಸ್ಥೆಗಳು ಅಂದರೆ ಕೆಲವೊಮ್ಮೆ ನಾವೇ ಇಲ್ಲಿನ ಪುತ್ತೂರಿಗೆಲ್ಲ ನನ್ನ ಕಾರ್ಯ ಟ್ರಾನ್ಸ್ಪೋರ್ಟೇಷನ್ ಹೇಳ್ತಾರಲ್ಲ, ನೋಡ್ಲಿಕ್ಕೂ ಆಗೋದಿಲ್ಲ. ಅಂಥ ಟೈಮ್ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಮಾಡಬೇಕಾದ ಸಂದರ್ಭಗಳೆಲ್ಲ ಇತ್ತು, ಲೇಟ್ ಆಗ್ತಾ ಇತ್ತು. ಮತ್ತೆ ಕಡಬನಂತಹ ಜಾಗ ಮಳೆಗಾಲದಲ್ಲಿ ಜೂನ್ ಜುಲೈ ತಿಂಗಳಲ್ಲಿ 4 ಗಡೆಯಲ್ಲಿ ಇಲ್ಲಿ ಬಂದಾಗುವ ಈ ನದಿಗಳಿಂದಾಗಿ ಬಂದಾಗುವ ಪ್ರಾಕೃತಿಕ ವಿಕೋಪ ಇದರಿಂದ ತೊಂದರೆಗಳು ಬಂದು ಕೆಲವು ಕೇಸ್ಗಳು ನಮಗೆ ರೆಫರ್ ಮಾಡುವಂಥದ್ದನ್ನು ರೆಫರ್ ಮಾಡಿದಾಗ ಆಗಿತ್ತು. ನಮ್ಮ ಇದೇ ಆಸ್ಪತ್ರೆಯಲ್ಲಿ ಆ ಜುಲೈ ತಿಂಗಳಲ್ಲಿ ಒಂದು ಮಗು ರೆಫರೆನ್ಸ್ ಮಾಡಿದ ಹೆರಿಗೆ ಟೈಮ್ ಒಂದು ಡೆತ್ ಆಗಿ ಹೋಗಿದೆ, ಡಿಲೇ ಆಗಿ.
ಕೂಡಲೇ ಅಲ್ಲಿ ಇಲ್ಲಿ ಎಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, 4 ಕಡೆಯಲ್ಲಿ ಹೋಗ್ಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲಾ ರೂಟು ಕ್ಲೋಸ್ ಆಗುವಂತ ಆಗುವ ಸಂದರ್ಭ ಅಂತ ಕಠಿಣ ಪರಿಸ್ಥಿತಿಗಳು ಬಂದ್ಕೊಂಡಿತ್ತು. ಮತ್ತೆ ಹಳ್ಳಿಯಿಂದ ಟ್ರಾನ್ಸ್ಪೋರ್ಟೇಷನ್ಗೆ ನಮ್ಮ ಆಸ್ಪತ್ರೆ ಅಲ್ಲಿಗೆ ಇಲ್ಲಿ ಇದು ತೊಂದರೆಗಳು ಇರಲಿಲ್ಲ. ಇಂಥ ಸಂದರ್ಭಗಳು ತುಂಬಾ ಇತ್ತು. ನಾವು ಹೋಗಿ ಹಳ್ಳಿಗಳಲ್ಲಿ ನನ್ನ ಸ್ಕೂಟರಲ್ಲಿ ಹೋಗಿ ಎಷ್ಟೋ ಮನೆಗಳಲ್ಲಿ ಇಲ್ಲಿ ಹೋಗಿ ಅಲ್ಲಿ ಇಲ್ಲಿಯೂ ಕೂಡ ನಾನು ಇದು ಮಾಡ್ತಾ ಇದ್ದೆ, ನನ್ನ ಇದನ್ನು ಸರ್ವಿಸನ್ನು ಕೊಡ್ತಾ ಇದ್ದೆ ಆಗಿನ ಕಾಲದಲ್ಲಿ. ಅಂಥದ್ದೆಲ್ಲ ಈಗ ಎಷ್ಟೋ ಬದಲಾವಣೆ ಆಗಿದೆ. ನಮಗೆ ಈಗ ಏನಂತ ಸಡನ್ ಬಂದ ಕೂಡಲೇ ಒಂದು ಎಂಥದ್ದೇ ಅಂತ ಹೇಳಿದ್ರೆ ಕೂಡಲೇ ಇನ್ನೊಂದು ಆಸ್ಪತ್ರೆಗೆ 1-1.25 ಗಂಟೆ ಒಳಗೆ ಪುತ್ತೂರು, 1-1.25 ಗಂಟೆ ಒಳಗೆ ಮಂಗಳೂರಿಗೆ ತಲುಪಬೇಕಾಗ್ತದೆ. ಅಂಥ ಸಂದರ್ಭಗಳು ಹೆಚ್ಚಿಗೆ. ಅದು ಆ ಟೆನ್ಷನ್ ತುಂಬ ಕಡಿಮೆ ಆಗ್ತದೆ ಅವಾಗ. ಸರ್, ಪ್ರಸ್ತುತವಾಗಿ ಈ ವೈದ್ಯರು ಎದುರಿಸ್ತಾ ಇರುವಂತಹ ಸವಾಲುಗಳು ಏನೇನು ಅಂತ ಹೇಳುವಂಥದ್ದನ್ನ ನಾವು ವಿವರಿಸಬಹುದಾ? ಅಂದ್ರೆ ಈ ಹಿಂದಿನ ಸವಾಲುಗಳನ್ನು ನೀವು ಹೇಳಿದ್ರಿ, ಬೇರೆ ಬೇರೆ ರೀತಿಯಲ್ಲಿ ನಾವು ತೊಂದರೆಗಳನ್ನ ಅನುಭವಿಸ್ತಾ ಇದ್ವಿ ಅಂತ ಹೇಳೋದನ್ನ. ಬಟ್ ಈಗ ಈ ಪ್ರಸಕ್ತ ಸನ್ನಿವೇಶದಲ್ಲಿ ಬೇರೆ ಬೇರೆ ದೌರ್ಜನ್ಯ ಆಗಿರ್ಬಹುದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗಿರ್ಬಹುದು, ಎಲ್ಲ ವಿಚಾರಗಳ ಬಗ್ಗೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಇರುವಂತಹ ದೊಡ್ಡ ಸವಾಲು ಅಂತ ಹೇಳುವಂಥದ್ದು, ತೊಂದರೆಗಳಾಗಿರ್ಬೋದು, ಎಲ್ಲವನ್ನ ನಾವು ನೋಡಬೇಕಾದ್ರೆ ಈಗ ಈ ಒಂದು ಪ್ರಸಕ್ತ ಕಾಲದಲ್ಲಿ ವೈದ್ಯರು ಎದುರಿಸ್ತಿರುವಂತಹ ಪ್ರಮುಖ ಸವಾಲು ಅಂತ ಹೇಳೋದಾದ್ರೆ ಸವಾಲು ಅಂತ ಅಷ್ಟೇ, ಜನಗಳಿಗೆ ಕೆಲವು ತಿಳುವಳಿಕೆ ಇಲ್ಲದೆ ಕೆಲವೆಲ್ಲ ತೊಂದರೆಗಳಾಗ್ತಾ ಇದೆ. ಕೆಲವು ಕಡೆ ಗಲಾಟೆ ಮಾಡ್ತಾರೆ, ತೊಂದರೆಗಳು ಮಾಡ್ತಾರೆ. ಈಗ ಒಂದು ಹೆರಿಗೆಯಾಗಿ ಮಗುವಲ್ಲಿ ಇದು ಡಾಕ್ಟರ್ಗಳ ನಿಯಂತ್ರಣ ಬಿಯಾಂಡ್ ಅವರ್ ಕಂಟ್ರೋಲ್ ಅಂತ ಹೇಳ್ತಾರೆ. ಅಂತ ಸಂದರ್ಭಗಳು ಅದು ಕಾಂಪ್ಲಿಕೇಶನ್ ಉಂಟಲ್ಲ, ಒಂದು 100 ಅಲ್ಲಿ 2-3 ಅಂಥದ್ದು ಒಂದು ಆಗ್ತಾ ಇದ್ದರೆ ಜನರಿಗೆ ಅದು ಅರ್ಥ ಆಗುದಿಲ್ಲ. ಆಗುವಾಗ ಅವರಿಗೆ ಬಹಳ ಸಿಟ್ಟು ಬರ್ತದೆ, ಅವ್ರು ಗಲಾಟೆ ಮಾಡ್ತಾರೆ, ತೊಂದರೆ ಮಾಡ್ತಾರೆ. ಅಂಥದ್ದೆಲ್ಲ ಹೆದರಿಕೆ ಜಾಸ್ತಿ ಆಗ್ತದೆ. ಹೌದು, ಬಹಳ ಗಲಾಟೆ ಮಾಡ್ತಾರೆ ಜನರು. ಆ ಹೆದರಿಕೆ ನಮ್ಮಲ್ಲಿ ಹುಟ್ಟಿರುತ್ತದೆ, ಏನಾದರೂ ಇದು ಮಾಡ್ತಾರ ಅಂತ. ಇನ್ನು ಕೆಲವು ಸರ್ತಿ ಅಂತ ತಿಳುವಳಿಕೆ ಇಲ್ಲದೆ ಹೇಳಿದ ಟೈಮಿಗೆ ಅವ್ರು ಕರ್ಕೊಂಡು ಬರುವುದಿಲ್ಲ ಪೇಷಂಟನ್ನು. ಈಗ ಸಪೋಸ್ ಒಂದು ಹಳ್ಳಿಯಲ್ಲಿ ಏನಾಯ್ತು ಅಂತ ಆದರೆ ಇನ್ನು ಫೋನ್ ಮಾಡ್ತಾನೆ, ಅವ ಈಗ ಬಂದು ಬಿಡು ಮಾರೆ, ನಾನು ಇಂಥ ಅಂತ ನೋಡ್ತೇನೆ ಅಂತ ಹೇಳಿದ್ರೆ ಅವ್ನು ಬರೋದು ಅವನೇ ಮರುದಿವಸ ಬರ್ತಾನೆ. ಹೀಗಿದ್ದ ಒಂದು ಅದಕ್ಕೆ ಅಂತ ಹೇಳುದು ತಿಳುವಳಿಕೆ ಅವನಲ್ಲಿ. ಆ ತಿಳುವಳಿಕೆ ಇಲ್ಲದೆ ಅದರಲ್ಲಿ ಎಂಥ ತೊಂದರೆ ಆಗುದಿಲ್ಲ ಅಂತ ಹೇಳುವ ಆ ತೊಂದರೆಗಳಿಂದಾಗ ಅವನು ಡಿಲೇ ಮಾಡ್ತಾನೆ. ಹೀಗೆ ಮತ್ತೆ ಹೇಳಿದ ಹಾಗೆ ಅವಶ್ಯಕತೆ ಕೊಡೋದಿಲ್ಲ. ಈಗಲೂ ಹಾಗೆ ಒಂದು 100% ನಮಗೆ ಇದ್ದರೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಂದು 25-30% ನಮ್ಮ ಇದನ್ನು ಮಾತು ಸರಿಯಾಗಿ ಅವರು ಕೇಳುವುದಿಲ್ಲ. ಹೆಲ್ತ್ ಎಜುಕೇಷನ್ ಎಂಬುದು ಆರೋಗ್ಯದ ಬಗ್ಗಿನ ತಿಳುವಳಿಕೆ, ಹೆಲ್ತ್ ಎಜುಕೇಷನ್ ಅದು ಕಡಿಮೆಯಾಗಿ ಅವರಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಅವರು ಏನೋ ಅವರ ಮನಸ್ಸಿಗೆ ತಿಳ್ಕೊಳ್ತಾರೆ, ಹಾಗೆ ಮಾಡ್ತಾರೆ. ಬೇಕಾದ ಟೈಮಿಗೆ ಬರೋದಿಲ್ಲ. ಈಗ ಸಪೋಸ್ ಒಂದು ಜ್ವರಕ್ಕೆ ಅದಕ್ಕೆ ಮದ್ದು ಕೊಟ್ಟು 3 ದಿವಸದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಗುಣ ಆಯಿತು, 2 ದಿವಸ ಅದನ್ನು ಕಂಟಿನ್ಯೂ ಮಾಡಬೇಕಂತ ಹೇಳಿದರೆ ಅದಕ್ಕೆ ಆಕ್ಸೆಪ್ಟ್ ನಮ್ಮ ಹೇಳಿದ ಇದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಅವರು ತಯಾರಿದ್ದಾರೆ. ಇಂಥದ್ದೆಲ್ಲ ಸವಾಲುಗಳು. ಮತ್ತು ಅದೇ ಕೆಲವರು ಮನುಷ್ಯರ ಬಿಹೇವಿಯರ್, ಆ ಬಿಹೇವಿಯರಿಂದಾಗಿ ಹೆದರಿಕೆ ಆಗ್ತದೆ ಕೆಲವು ಸರ್ತಿ. ಇದು ಮೊದಲಿನಾಗಿಲ್ಲ. ಮೊದಲಿನಲ್ಲಿ ಜನರಿಗೆ ಒಂಥರದ ಡಾಕ್ಟರ್ ಅಂದ್ರೆ ಒಂಥರದ ಗೌರವ ಭಾವನೆ, ಅದು ಇದು ಹೆಚ್ಚಿಗಿತ್ತು ಅನ್ನೋದು ಹೇಳಲಿಕ್ಕೆ ಹೆಚ್ಚಿಗಿತ್ತು. ಈಗಿನ ವಾತಾವರಣವು ಮನುಷ್ಯರು ಅದು ಇದು ಚೇಂಜ್ ಆದದಿಂದ ಡಾಕ್ಟರ್ಗಳು ಅದಕ್ಕೆ ತಕ್ಕದ ಅದೇ ಬದಲಾಯಿಸಿಕೊಂಡು ಅವರ ಮನೋಸ್ಥಿತಿಯನ್ನು ಬದಲಾಯಿಸಿಕೊಂಡು ಹೋಗ್ತದೆ. ಅದು ಕೆಲವು ಡಾಕ್ಟರ್ಗಳಿಗೆ ಕಷ್ಟ ಆಗ್ಬೋದು. ಈಗಿದ್ದ ಒಂದು ಸ್ಥಿತಿಗಳು ಉಂಟು ಅಂತ ನನ್ನ ಅಭಿಪ್ರಾಯ. ಮತ್ತು ನೀವು ಹೇಳಿದಾಗ ರಾತ್ರಿ ಎಲ್ಲ ಕೆಲವು ಹೊತ್ತಿ ಬಂದುಕೊಂಡು ಏನಾದ್ರು ಡಾಕ್ಟ್ರಿಗೆ ಬೆದರಿಕೆ ಹಾಕುವುದು ಹೀಗಿದ್ದದೆಲ್ಲ ಕೆಲವು ಕಡೆ ನಡೀತಾ ಉಂಟು. ಅದು ನಾವು ಗೊತ್ತಾಗ್ತದಲ್ಲ. ಈಗ ಬೆಂಗಾಳದಲ್ಲಿ ಎಲ್ಲ ಕೇಳ್ತಾ ಇದ್ದೇವೆ. ಮೊನ್ನೆ ಇತ್ತೀಚೆಗೆ ಪುನಃ ಒಂದು ರೇಪ್ ಆಯ್ತದ ಸುದ್ದಿ ಪೇಪರ್ ನೋಡಿದೆ. ಸರ್, ಇಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ರೀತಿ ಏನಾದ್ರು ಒಂದು ಎಮರ್ಜೆನ್ಸಿ ಟೈಮಲ್ಲಿ ಅಂದ್ರೆ ಆಕ್ಸಿಡೆಂಟ್ ಆಯ್ತು ಅಥವಾ ಇಲ್ಲಿ ಬಂದಾಗ ನೀವು ಅವರನ್ನ ಸ್ವೀಕರಿಸಿಲ್ಲ ಅಂತ ಹೇಳುವಂತ ಈ ರೀತಿ ಏನಾದ್ರು ಸಮಸ್ಯೆಗಳು ನಿಮ್ಗೂ ಎದುರಾಗಿದ್ವು? ಆಗಿದ್ದಪ್ಪ, ಆಗಿದೆ. ಅವ್ರಿಗೆ ಪಕ್ಕ ಇದು ಬರ್ತದೆ, ಹಿಟ್ಟು ಬರ್ತದೆ. ಹೌದು, ಅಂಥದ್ದು ಮೊದಲು ಬಂದುಕೊಂಡಿತ್ತು. ಈಗ ನನ್ನ ಸರ್ವಾಗಿ ತಿಳುವಳಿಕೆ ಆದ ಕಾರಣ ಯಾರು ಎಂತ ಹೇಳುವುದಿಲ್ಲ. ನಮ್ಮ ವಯಸ್ಸಿಗೆ ಸ್ವಲ್ಪ ಗೌರವ ಕೊಟ್ಟಿರುತ್ತಾರೆ ಜನರು. ಮತ್ತೆ ನಾನು ಎಷ್ಟು ಮಾಡ್ತೇನೆ, ಏನು ಮಾಡ್ತೇನೆ ಎಂಬುದು ಜನರಿಗೆ ಸಾಧಾರಣವಾಗಿ ಆಯಿತು. ಆಗಿದ್ದ ತಿಳುವಳಿಕೆ ಮೊದಲನೇ ಹೆಚ್ಚು ನಮ್ಮ ಮೇಲೆ ಒತ್ತಡ ಅಥವಾ ಇದನ್ನು ಹೇರ್ಲಿಕ್ಕೆ ಅವರು ಮುಂದೆ ಬರುವುದಿಲ್ಲ. ಹೌದು ಸರ್, ತಮ್ಮ ವೃತ್ತಿ ಜೀವನದಲ್ಲಿ ತಾವು ಎದುರಿಸಿರುವಂತಹ ಅತಿ ದೊಡ್ಡ ಸವಾಲು ಅಂತ ಹೇಳಿದ್ರೆ ಅದು ಯಾವುದು? ಜೊತೆಗೆ ಅದನ್ನು ನೀವು ಯಾವ ರೀತಿಯಾಗಿ ನಿಭಾಯಿಸಿದ್ದೀರಂತ ಹೇಳೋದನ್ನ ವಿವರಿಸಬಹುದಾ? ಸ್ವಲ್ಪ ಕಷ್ಟದ ವಿಷಯವೇ ಇದು. ಸವಾಲುಗಳನ್ನಾಗಿ ನಾವು ಪೇಷನ್ಸಿಗೆ ಈ ಹೆರಿಗೆ ಟೈಮಲ್ಲಿ ಕೆಲವು ಹೊತ್ತಿ ಅವರಿಗೆ ಜನರಿಗೆ ತಾಳ್ಮೆ ಇರುವುದಿಲ್ಲ. ಅದು ಬಂದುಕೊಂಡು ಪ್ರಶ್ನೆ ಮಾಡ್ತಾ ಅದು ಇದು ಇರುತ್ತಾರೆ ಹಾಗಿದ್ದದ್ದು. ಮತ್ತು ಕೆಲವು ಸತಿ ನಮ್ಮ ಕರೆಕ್ಟಾದ ಒಂದು ಡಯಾಗ್ನೋಸಿಸ್ಸು ಅದಕ್ಕೂ ಇದಕ್ಕೂ ಕೆಲವು ಹೊತ್ತಿ ತೊಂದರೆಗಳು ಬರ್ತವೆ. ಮತ್ತು ಅತಿಯಾದ ಕೆಲವು ಸತಿ ರಶ್ ಬರುವುದು, ಕಂಡಾಬಟ್ಟೆ ಓವರ್ ಕ್ರೌಡಿಂದ ಕೆಲವು ಹೊತ್ತಿ ನಮಗೆ ಪೇಷಂಟ್ಗಳು ನೋಡಲಿಕ್ಕೆ ಆಗೋದಿಲ್ಲ.
ಒಂದು ಕಡೆ ಮಾತಾಡ್ತಾ ಇದು ಪೇಷಂಟ್ ನೋಡ್ತಾ ಇದ್ರೆ ಆಚೆಯಿಂದ ಬಂದು ಇದು ಮಾಡೋದು, ಇನ್ನೊಂದು ಕಡೆಯಿಂದ ಬರೋದು, ಇದೆಲ್ಲ ಮೊದಲೇ ನಡೀತಾ ಇದ್ದ ವಿಷಯ. ನಾವು ಕಡಬ ಸರ್ಕಾರಿ ಹಾಸ್ಪಿಟಲ್ ಇರುವಲ್ಲಿ ಅದು ಇಲ್ಲಿ ಕೆಲವು ಅಂಥದ್ದು ಬರ್ತದೆ. ಆದ್ದರಿಂದ ಅಂಥದ್ದೆಲ್ಲ ನಮಗೆ ಒಬ್ಬನಿಗೆ ಒಂದು ಅದನ್ನು ನೋಡಿಕೊಂಡು ಮ್ಯಾನೇಜ್ ಮಾಡುವಂತೆ ಸ್ವಲ್ಪ ಕಷ್ಟದ ವಿಷಯ ಆಗ್ತದೆ. ಸರ್, ಇನ್ನೊಂದು, ತಮ್ಮ ವೃತ್ತಿ ಜೀವನದಲ್ಲಿ ತಾವು ಮರೆಯಲಾಗದಂತಹ ಯಾವುದಾದ್ರೂ ಒಂದು ರೋಗಿಯ ಕಥೆ ಇದ್ರೆ ವಿವರಿಸಬಹುದಾ? ಅದು ಹೇಳ್ಬೋದು. ಇವರು ಹೋಗಿದ್ದು ನನಗೆ ತುಂಬಾ ಆಗಿದೆ. ಕೆಲವೊಂದ್ಸಲ ಅದು ನಿಮ್ಗೆ ಒಂಥರ ಎಮೋಷನಲ್ ಆಗಿ ನಿಮ್ಮನ್ನು ಕೊಂಡೋಗಿರೋದಾಗಿರ್ಬೋದು, ಅಂದ್ರೆ ಭಾವನಾತ್ಮಕವಾಗಿ ನಿಮ್ಗೂ ಅದಕ್ಕೂ ಲಿಂಕ್ ಆಗಿರುವಂತದ್ದಾಗಿರ್ಬೋದು, ಅಂದ್ರೆ ತುಂಬಾ ನೀವು ಆ ಒಂದು ವಿಚಾರದಿಂದ ಹೊರಗಿರುವಂತದ್ದಾಗಿರ್ಬೋದು. ಅಂದ್ರೆ ನಿಮ್ಮ ಈ ವೃತ್ತಿ ಜೀವನದಲ್ಲಿ ನೀವು ತುಂಬಾ ಅಂದ್ರೆ ತುಂಬಾ ಒಂದು ನೆನಪಿಟ್ಟುಕೊಳ್ಳುವಂತಹ ಒಂದು ನೆನಪಿಟ್ಟುಕೊಳ್ಳುವ ಕೇಸ್ಗಳು ಅದು ಇದು ತುಂಬ ಇತ್ತು ಇಲ್ಲಿ. ಅದು ನೆನಪು ಅಂತ ಮಾಡುವುದಿದ್ರು ಹೆರಿಗೆ ಟೈಮಲ್ಲಿ ಕೆಲವಾಗಿರ್ಬೋದು, ಮತ್ತು ಬಾಕಿ ಟೈಮಲ್ಲಿ ಆಗಿರ್ಬೋದು, ಅಂಥದ್ದೆಲ್ಲ ಆಗಿದೆ ಆಗಿದೆ ಆಗಿದೆ. ಅದು ನೆನಪಲ್ಲಿ ನೆನಪು ಉಂಟು ಅಲ್ಲ. 89 ಸರ್ಕಾರಿ ಹಾಸ್ಪಿಟ್ಲಲ್ಲಿ ಒಂದು ಲೇಡಿ ಹೆರಿಗೆ ಆಗಿ, ಅದು ಅತಿ ಬೆಳಗ್ಗೆ 5-5:30 ಗಂಟೆ ಜಾಗಕ್ಕೆ ಹೆರಿಗೆ ಆಯಿತು. ಮತ್ತು ಸರಿ ಹುಷಾರಿದ್ದವಳು. ಮತ್ತು ಸಡನ್ ಒಂದು 9-10 ಗಂಟೆ ಆಗುವಾಗ ಇದು ಮಾಡಿ ಬರೀತದ ಬ್ಲೀಡಿಂಗ್ ಆಗಿ, ಅದು ಹೆರಿಗೆ ತುಂಬ ಕಷ್ಟ ಆಗಿತ್ತು. ನಾನು ಇನ್ಸ್ಟ್ರೂಮೆಂಟಲ್ಲಿ ಫೋರ್ಸೆಪ್ಸ್ ಹಾಕಿ ತೆಗೆದು ಮಗುವನ್ನು ತೆಗೆದದ್ದು. ಮಗು ತಾಯಿ ಹುಷಾರಿದ್ಲು, ಆವಾಗ BP ಎಲ್ಲ ಸರಿ ಇತ್ತು. 8-9 ಗಂಟೆಗೆ ಸಡನ್ನಾಗಿ ಒಂದು ಬ್ಲೀಡಿಂಗ್ ಬಂದು ಹೋಗಿ 10 ಗಂಟೆಗೆ ಅವಳು ಮೃತಳಾಗಿ ಬಿಟ್ಲು. ಅದೆಲ್ಲ ತುಂಬ ಇದು ಇತ್ತು. ಅವಳ ಮಗು ಉಳಿದಿತ್ತು, ಆ ಮಗು ಕೂಡ ಅವಾಗ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೆವು ಔಷಧಿಗೆ ಅಂತೇಳಿ ಎಲ್ಲ. ಇಂಥದ್ದೆಲ್ಲ ನೋಡಿ ಕೆಲವು ಅಂಥದ್ದೆಲ್ಲ ಕೆಲವು ಮರ್ಯಾದ ಸಂದರ್ಭ ಒಂದೆರಡು ಅಂಥದ್ದು ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತ ಖುಷಿ ಕೊಟ್ಟ ವಿಷಯಗಳು ತುಂಬ ಇರ್ಬೋದು. ಹೆರಿಗೆ ಟೈಮಲ್ಲಿ ಆ ಒಂದು ಮಗು, ನಮಗೆ ಇಲ್ಲಿ ಗೊತ್ತಿಲ್ಲ ಇಂಥ ಹಳ್ಳಿಯಲ್ಲಿ ಅದು ಹೇಗೆ ಆಗ್ತದೆ ಹೇಗೆ ಬರ್ತದೆ ಅಂತ ಹೇಳೋದು ಗೊತ್ತಿಲ್ಲಲ್ಲ. ಆ ಒಂದು ಹೆರಿಗೆ ಅಷ್ಟು ಟೆನ್ಷನ್, ಅದರೊಟ್ಟಿಗೆ ಕೂತ್ಕೊಂಡು ನಾನು ಕಷ್ಟಪಟ್ಟುಕೊಂಡು ಅದರ ಒಟ್ಟಿಗೆ ಇದ್ದುಕೊಂಡು ಮಾನಿಟರ್ ಮಾಡಿಕೊಂಡು ಲಾಸ್ಟ್ ಒಂದು ಮಗು ಜೀವಂತ ಬರುದು ಅಂತ ಹೇಳಿದ್ರೆ ಅಷ್ಟು ಸಂತೋಷ ಅಂತ. ಕರೆಕ್ಟ್, ಬಹಳ ಖುಷಿ. ಅಂದ್ರೆ ಆಸೆ ಬಿಟ್ಟಿರ್ತೀರಿ. ಹೌದು, ಅದು ಆಸೆ ಬಿಟ್ಟದ್ದು ಅಂಥದ್ದು ಕೆಲವು ಇದಾಗಿದೆ. ಮಗು ಉಳಿಲಿಕ್ಕಿಲ್ಲ ಅಂತ ಹೇಳಿ ಕೆಲಸ ಕಳಿಸಿದ್ದು ಕೂಡ ಜೀವನದಲ್ಲಿ ಬರುವಾಗ ಮಗು ಬಂದು ಹೊರಗೆ ಬಂದು ಕೂಗುವಾಗ ಅದರಷ್ಟು ಸಂತೋಷ ಅಂತದುಂಟು. ಮತ್ತೆ ಈಗ 2-3 ವರ್ಷ ಹಿಂದೆ ಇಲ್ಲಿ ಒಂದು ಘಟನೆ, ಒಬ್ಬ ಹುಡುಗ ದೀಕ್ಷಿತ್ ಅಂತ ಹುಡುಗ, ಅವನದ್ದು ಅದು ಈ ಕೊರೋನಾ ಟೈಮಲ್ಲಿ ಆದದ್ದು. 2 ವರ್ಷ ಬಹುಶಃ 23-22 ದಶಮ ತಿಂಗಳೇ ಆದದ್ದು. ಬೆಳಿಗ್ಗೆ ಮದ್ದಿಗೆ ಬಂದಿದ್ದ, ಮಡಿಕೆ ಬಂದು ಒಂದು 3 ಒಂದು 17 ವರ್ಷದ ದೀಕ್ಷಿತ ಹುಡುಗ. ಅವ ಪುನಃ ಸಾಧಾರಣ 7:45-7:30 ಗಂಟೆ ಪುನಃ ಅವಾಗ ಪೇಷಂಟ್ ಇದ್ದ ರಶಲ್ಲಿ. ಅವ ಬಂದು ಆಚೆ ಸರ್ ನಿತ್ರಣ ಅಂತೇಳಿ ಮಲಗಿ ನಾವು ನೋಡಿದೆ, ಜಸ್ಟ್ ನೋಡಿಬಿಟ್ಟು ಸಿಸ್ಟರ್ ಅಂತ ಹೇಳಿ ಅವನಿಗೆ ಡ್ರಿಪ್ ಆಗಲೇ ಬಂದಿದ್ದ ಅವ ಅಂತ. ಅವನ್ನ ಕರ್ಕೊಂಡು ಹೋಗಿ ಅಲ್ಲಿ ಆಸ್ಪತ್ರೆ 4ನೇ ನಂಬರ್ ರೂಮಲ್ಲಿ ಡ್ರಿಪ್ ಹಾಕಿದ್ನು. ಡ್ರಿಪ್ ಹಾಕಿ ಸ್ವಲ್ಪ ಹೊತ್ತು ಅವನಿಗೆ ಸ್ಟೆರಾಯ್ಡ್ ಇಂಜೆಕ್ಷನ್. ನಾನು ಇಲ್ಲಿ ಪೇಷಂಟ್ ನೋಡ್ತಾ ಇದ್ದೆ. ಒಂದು 10-15 ನಿಮಿಷ ಅಲ್ಲಿ ಸಿಸ್ಟರ್ ಬಂದು ಹೇಳಿದ್ರು, ಅವ ಅಷ್ಟು ಚೆನ್ನಾಗಿಲ್ಲ ಸರ್, ಒಮ್ಮೆ ಹೋಗಿ ನೋಡಿ ಅಂತೇಳಿ. ಅಷ್ಟೊತ್ತಿಗೆ ನಾನು ಹೋಗಿ ನೋಡುವಾಗ ಅವ ಸೀದಾ ಪಾಯ್ಖಾನೆಗೆ ಅವನು ಕರ್ಕೊಂಡು ಹೋಗಿದ್ರು. ಮೂತ್ರ ಬಂತ ಮಲಗಿದವ ಆ ಹುಡುಗ. ಅವನಿಗೆ ಏನಾಯ್ತು ಅಂದರೆ ಅವನಿಗೆ ಒಂದೊಂದೇ ಸಡನ್ ವೀಕ್ನೆಸ್ ಬರಲಿಕ್ಕೆ ಶುರುವಾಯಿತು. ಗ್ಲುಕೋಸ್ ಸ್ಟಾಪ್ ಆಗಿರಲ್ಲ, ಪಲ್ಸ್ಗಳು ಇದು ಇಳ್ತಾ ಇತ್ತು, ರೆಸ್ಪಿರೇಷನ್ ಕಡಿಮೆ ಆಯಿತು. ಆಲ್ಮೋಸ್ಟ್ ಒಂದು 2 ನಿಮಿಷ ಅವನ ಶರೀರದಲ್ಲಿ ಜೀವವಿಲ್ಲದಾಗ ಆಯ್ತು. ಕಂಪ್ಲೀಟ್ ಎಲ್ಲ ಇದುವೇ ನಿಂತೋಗಿತ್ತು. ನಾನು ಹೊಟ್ಟೆ ಇದು ಮಾಡಿದೆ, ಇದು ಮುಟ್ಟಿದೆ ಅಂತ ಇದು ಪಿಲ್ಸ್ ಇದು ಮಾಡಲ್ಲ. ಅವ ಹೀಗೆ ಕಣ್ಣು ಕ್ಲೋಸ್ ಆಗ್ತಾ ಇದ್ದು ಹೀಗೆ ಅವ ದೊಡ್ಡ ಮುಂತಲ್ಲ ಅಂತ ಮನೆಯ ಸೀರಿಯಸ್ ವಿಷಯ ಹೇಳುವ ಡೆತ್ ಇದಕ್ಕೆ ಹೋದಾಗೆ ಆಗಿದೆ. ಅದು ಕಣ್ಣು ಕೂಡ ಪಿಲ್ಸ್ ಎಲ್ಲ ಇದಾಯಿತು, ಇದು ಕಂಪ್ಲೀಟ್ ನಿಂತೋಯ್ತು. ಇದು ಆವಾಗ 2-3 ಜನ ಬಂದು ಅವ್ರದ್ದು ಹೇಳಿದೆ, ಅವನನ್ನು ಒಮ್ಮೆ ತೆಕ್ಕೊಂಡು ಹೋಗಿಲ್ಲ ಅಂತ. ಸಿಸ್ಟರ್ ಹತ್ರ ಹೇಳಿದೆ, ಫ್ಲೂಯಿಡ್ ಸ್ಟಾರ್ಟ್ ಮಾಡಿ ಜೋರು ಮಾಡಿ ಬಂತೆ. BP ಫಾರ್ದಕ್ಕಿರುವ ಹೈಡ್ರೋಕಾಟ್ಸಿಡೋ ಇಂಜೆಕ್ಷನು ಬಾಕಿದ್ದದು ಕೊಡ್ಲಿಕ್ಕೆ ಹೇಳಿದೆ. ಇದು ಮಾಡಿದೆ. 2 ನಿಮಿಷ ಹೀಗೇ ಮಾಡಿದೆ. ಒಂದು ರೆಸ್ಪಿರೇಷನ್ ಹೀಗೆ ತೆಗೆದವ. ಮತ್ತೆ ಸ್ವಲ್ಪ ಒಂದೊಂದು ಬರೀತು. ಕಣ್ಣು ಹೊಡಿಲಿಕ್ಕೆ ಶುರು ಮಾಡಿದೆ. ಈ ಪಲ್ಸ್ ಕಂಪ್ಲೀಟ್ ಒಂದೊಂದೇ ರಿಟರ್ನ್ ಆಗಿದೆ. ಒಂದು 5-10 ನಿಮಿಷದಲ್ಲಿ ಕಂಪ್ಲೀಟ್ ಅವ ಒಂದು ಜೀವದ ಇದಕ್ಕೆ ಬಂದಿದ್ದಾನೆ. ಈಗ ಸರ್ವೈವಡ್ ಅವು. ಹಾಗಿದ್ದ ಇದಲ್ಲೂ ನಮಗೆ ಅದು ಅತೀ ಸಂತೋಷ ಕೊಡುವ ವಿಷಯಗಳಲ್ಲೂ ಒಂದು 10-15 ನಿಮಿಷ ಒಳಗೆ ಮತ್ತೆ ಅವನು ಎಲ್ಲಿಯಾರು ಪುತ್ತೂರು ಮಂಗಳೂರು ಕರ್ಕೊಂಡು ಪುತ್ತೂರಿಗೆ ಹೋದ್ರು. ಅವಾಗ BP ಮೇಂಟೈನ್ ಆಗಿದೆ ಅವನಿಗೆ. ಸಿಸ್ಟಾಲಿಕ್ 100ಕ್ಕೆ ಬಂದಿದೆ, 90. ಆ ಮಿಡ್ಲಲ್ಲಿ ಇರುವಂತಹ ಒಂದು ಸ್ಥಿತಿ ಒಂದು 5-10 ನಿಮಿಷ ಹೌದು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. 17 ವರ್ಷದ ಹುಡುಗ ಬರೀ ಒಂದು ಇದು ಹಾಕಿ ಸ್ವಲ್ಪ ಹೊತ್ತಲ್ಲಿ ಹೀಗೆ ಆಗುದಂದ್ರೆ ಬಹಳ ಅದು ಕಷ್ಟದ ವಿಷಯ ಕೇಳು.
ಆಯ್ತು. ಮತ್ತೆ ಇದಾಯ್ತಾ ಪುತ್ತೂರಿಗೆ ಹೋದ. ಪುತ್ತೂರಿನಲ್ಲಿ ಪುನಃ ಅವರು ಡ್ಯೂಟಿ ಡಾಕ್ಟರ್ ಫೋನ್ ಮಾಡಿದ್ರು. ಏನು ಮಾಡಿದ್ರು, ಅವನು BP ಇರೋದಿಲ್ಲ ಸರ್, ನಾವು ಮಂಗಳೂರಿಗೆ ರೆಫರ್ ಮಾಡ್ತೇವೆ ಅಂತ. KMCಗೆ ಹೋದ. KMC ಡಾಕ್ಟರ್ ಅಲ್ಲಿ ಡಾಕ್ಟರ್ ಚಕ್ರವಾಣಿ ಅವರು ಎಲ್ಲ ಅಟೆಂಡ್ ಮಾಡಿ ಅಂತೂ ಹುಡುಗ 2-3 ಸಾರಿ ಹುಷಾರಾಗಿ ರಿಟರ್ನ್ ಈಗಲೂ ಇದಲ್ಲಿದ್ದಾನೆ. ಹಾಗೆ ಅದೊಂದು ತುಂಬಾ ಸಂತೋಷದ ವಿಷಯ. ಹೌದು, ಅದು ತುಂಬಾ ಸಂತೋಷ. ಆಲ್ಮೋಸ್ಟ್ ಹೋದ ಕೇಸ್ ಅದು. ಮತ್ತೆ ಬೇಸರ ಆಗುದು ನಿಮಗೂ ನೆನಪಿರುವುದು ನಿಮ್ಮ ಚಿಕ್ಕಪ್ಪನ. ಹೌದೌದು, ಅದು ತುಂಬಾ ಫೀಲ್ ಆಗಿದೆ, ತುಂಬಾ ಫೀಲ್ ಆಗಿದೆ. ಅಂದ್ರೆ ಆಯುಷ್ಯವನ್ನ ಯಾರಿಂದನೂ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ದೇವರು ಇಟ್ಟಿರುವಂತಹ ಆಯುಷ್ಯವನ್ನ, ಹೌದು, ಅಂದ್ರೆ ಎಲ್ಲರೂ ಅವರವರದ ಒಂದು ಆಯುಷ್ಯ ಅಂತ ಹೇಳ್ತೀವಿ. ಹೌದು, ಅದು ಮುಗ್ದಾಗ ಒಂದು ಕಾರಣ ಅಂತ ಬೇಕು ಅಂತ ಹೇಳುವಂತ ಮಾತ್ರ ಅದರಲ್ಲಿ ನಾವು ಇದನ್ನು ನಂಬುದಿದ್ದರೆ ಅದು ಸರಿಯಾದ ವಿಷಯ. ನಾನು ನಂಬ್ತೇನೆ ಅದನ್ನು. ಅಲ್ಲ ಅಂದ್ರೆ ಯಾವುದೇ ವೈದ್ಯರು ಬೇಕು ಬೇಕು ಅಂತ ಯಾರನ್ನು ಸಾಯಿಸ್ಲಿಕ್ಕೆ ನೋಡೋದಿಲ್ಲ. ಯಾವುದೇ ವೈದ್ಯರಾದ್ರು ಅಂದ್ರೆ ವೈದ್ಯರು ಅಂತ ಹೇಳುವಾಗ ಖಂಡಿತ ಇಲ್ಲ 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 ವೈದ್ಯರು ಅಂತ ಹೇಳುವಾಗ ವೈದ್ಯ ನಾರಾಯಣ ಹರಿ ಅಂತ ಹೇಳುವಂತ ಆ ಒಂದು ಏನು ಉಕ್ತಿ ಇದೆ. ಹಾಗೇನೆ ವೈದ್ಯರ ಅಂದ್ರೆ ವೈದ್ಯರ ಸೇವೆ, ಜನರ ಸೇವೆ ಅಂತ ಹೇಳುವಂಥದ್ದು ಅದೊಂಥರ ದೇವರ ಸೇವೆ ಅಂತ ಹೇಳಿ ನಂಬಿಕೊಂಡು ಬಂದು, ಹೌದಪ್ಪ, ಆ ಒಂದು ಸಿಚುವೇಶನ್ ಅಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯಲ್ಲಿ ಆದಾಗ ಅದನ್ನ ಯಾರಿಗೂ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೈ ಚೆಲ್ಲಬೇಕಾಗುವಂತ ಸಂದರ್ಭಗಳು. ಮತ್ತೆ ಅಲ್ಲಿ AJ ಆಸ್ಪತ್ರೆಗೆ ಹೋದ ಮೂಲೂ ನನಗೊಂದು ದೂರವಾದ ಹೋಪ್ಸ್ ಇತ್ತು. ಬೇರೆ ಬೇರೆ ತರದಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ, ಎಲ್ಲ ನೋಡಿ ಒಂದು ಸರ್ವೈವ್ ಆಗುದಂತ. ಕಡೆಗೆ ಆಗ್ಲಿ, ಏನ್ ಮಾಡೋದು ಅಂತ ಘಟನೆಗಳು ಬರ್ತದೆ. ದೈವ ಇಚ್ಛೆ ಅಂತ ಹೇಳಿ ಅಷ್ಟೇ. ಅದ್ರಲ್ಲಿ ಒಂದು ರೋಗದಿಂದಾಗಿ ಆ ರೀತಿಯ ಒಂದು ಸಿಚುವೇಶನ್ ಬಂದಿದೆ ಅಂತ ಹೇಳೋದನ್ನು ಕೂಡ ಯಾರಿಗೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊನೆಗೂ ಆಗಿರ್ಲಿಲ್ಲ. ಇಲ್ಲ 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 ಅಂದ್ರೆ ಯಾವುದಕ್ಕೂ ಒಂದು ಕಾರಣ ಇರ್ತದೆ. ಅದೇ, ಬಟ್ ಅದರಲ್ಲಿ ಒಂದು ಕಾರಣ ಕೂಡ ಸಿಕ್ಕಿರಲಿಲ್ಲ. ಅದೇ ಅದೇ ಈಗ ನಿನ್ನೆ ಮೊನ್ನೆಯಲ್ಲಿ ಹಾಗೆ ಒಂದಾಯ್ತು. ಇಲ್ಲಿ ಒಂದು ಕೇಸು, ಜ್ವರ ಅಂತ ಬಂದವ, ಬೆಳಿಗ್ಗೆ ಬಂದಿದ್ದ. ಬೆಳಿಗ್ಗೆ ಬಂದು ಮದ್ದು ಕೊಟ್ಟು ಒಂದು ತಕೊಂಡು ಹೋದ. 3-4 ದಿವಸದಿಂದ ಜ್ವರ ಅಂತ. ಯಾವಳು ಬರುವರೆ ಕೊಪ್ಪದವರು, ಅವನು ಟ್ರೀಟ್ಮೆಂಟ್ ಮಾಡಿ ಕಳಿಸಿದ ಮನೆಗೆ. ಸಂಜೆ ಆಗುವ ಬಂದರು. ಸಂಜೆ ಆಗಿ ಬರುವಾಗ ವಾಪಸ್ ಜೋರು ಉಂಟು ಅಂತ. ಅವನಿಗೆ ಪಲ್ಸ್ ಇದು BP ಫಾಲ್ ಆಗಿ 70/60 BP ಅತಿ ಕಡಿಮೆ ಆಗಿದೆ. ನೊಡೆಗಳಿಂದ ನಡುಗ್ತಾ ಇದ್ದಾನೆ, ನಿತ್ರಣ ಆಗಿದೆ. ಇದು ಕೂಡಲೇ ಬ್ಲಡ್ ಟೆಸ್ಟ್ ಮಾಡುವಾಗ ಅವನ ಕಿಡ್ನಿ ಅದು ಕಿಡ್ನಿ ಫೇಲ್ ಅಂತ ಅಂದಾಜು ಆಯ್ತು ನನಗೆ. ಅದು ಕ್ರಿಯೇಟಿನ್ 1.2 ಇರುವಲ್ಲಿ 2.10 ಮೇಲೆ ಆಗಲೇ ಹೋಗಿದೆ. ಮತ್ತೆ BP ಕಡಿಮೆ ಆಯಿತು. ಅದು ಹೇಗೋ ಇಲ್ಲಿ ಮ್ಯಾನೇಜ್ ಮಾಡಿದೆವು. ಅರಸಿನೇ ಇರಲಿಲ್ಲ ಅವನಿಗೆ. ಇನ್ನೊಂದು ಅಂತ ಆದರೆ ಇದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ರೆಸ್ಪಿರೇಷನ್ಗೆ. ಅವನು ಕೂಡಲೇ ಪುತ್ತೂರು ಕಳಿಸಿದೆವು. ಪುತ್ತೂರಿಗೆ ಅವ ಇಲ್ಲಿ ಸರಿ ಇದಿತ್ತವ. ಪುತ್ತೂರಿಗೆ ರಾತ್ರಿ ಮಲ ದಿವಸ ಬೆಳಿಗ್ಗೆ ಫೋನ್ ಮಾಡೋ ತೊಂದರೆ ಇಲ್ಲ, ಸ್ಟೇಬಲ್ ಉಂಟು ಅಂತ ಹೇಳಿದೆ. ಮತ್ತೆ ಒಂದು ದಿವಸ ಸುದ್ದಿ ಇಲ್ಲ. ಮತ್ತೆ ನಿನ್ನೆ ಬೆಳಿಗ್ಗೆ ನಾನು ಕೇಳುವಾಗ ನನ್ನ ಅದೇ ಮರುದಿವಸ ರಾತ್ರಿ, ನಾವು ಶುಕ್ರವಾರ ಕಳಿಸಿದ್ದು, ಶನಿವಾರ ರಾತ್ರಿ ಮಂಗಳೂರಿಗೆ ಕಳಿಸಿದ್ದು. ಕಿಡ್ನಿಯಲ್ಲಿ ಕ್ರಿಯೇಟಿನ್ ಜಾಸ್ತಿ ಆಗ್ತಾ ಇತ್ತು, ಕಿಡ್ನಿ ಫೇಲ್ ಆಗ್ತಾ ಉಂಟು ಅಂತ. ಕಿಡ್ನಿಯಲ್ಲ ಬ್ಲಡ್ಡಲ್ಲಿ ಕ್ರಿಯೇಟಿನ್. ಮತ್ತೆ ನೆಕ್ಸ್ಟ್ ಅವ ಕೋಮಕ್ಕೆ ಹೋದ. ಇಲ್ಲಿ ಎಲ್ಲ ಓಪನ್ ಮಾಡಿ ಅವನಿಗೆ ರಕ್ತ ಇದಕ್ಕೂ ರೆಸ್ಪಿರೇಷನ್ಗೆ ಎಡೆ ಮಾಡಿ ಕೊಟ್ಟಿದ್ದಾರೆ. ಕಿಡ್ನಿ ಫೇಲಿಯರ್ ಆಗುತ್ತು, ವೆಂಟಿಲೇಷನ್ಗೆ ಹೋಗಿದ್ದಾನೆ, ರೆಸ್ಪಿರೇಷನ್. ಇವತ್ತು ಕೇಳೋ ಕೋಮದಲ್ಲೇ ಇದ್ದಾನೆ. ಅವ ಬರೇ ಬಡವ, ಯಾರು ಇಲ್ಲ ನೋಡಿಕೊಳ್ಳಿಕ್ಕೆ ಕೊಪ್ಪದವ. ಅವನ ಮಗನಿಗೂ ಹುಷಾರಿಲ್ಲ. ಕೆಲವೊಂದು ಜನರ ಒಂದೊಂದು ಅವಸ್ಥೆ ಅಂತ ಹೇಳುವ ಅವಸ್ಥೆ ನೋಡುವ ಒಂದು ಫೀಲ್ ಆಗ್ತದೆ. ಅದೇ ಒಂದು ದೇವಲ್ಲ ಎಷ್ಟು ಹತ್ತಿ ಹೋಗಿ ಕೇಳಿದೆ ಅಂತ ಹೇಳಿ ಒಮ್ಮೆ ಬದುಕಿಸಿ ಹೀಗಿದ್ದವರು ಅಂತ ಹೇಳಿ. ಸರ್, ಇನ್ನೊಂದು ವಿಚಾರ, ವೈದ್ಯರಾಗಿ ತಾವು ಅನುಸರಿಸ್ತಾ ಇದ್ದಂತಹ ಅತ್ಯಂತ ಪ್ರಮುಖ ನೀತಿ ಅಂತ ಹೇಳುವಂಥದ್ದು ಯಾವುದು ಅಂತ ಹೇಳ್ಬೋದಾ? ನಮ್ಮ ಇದಕ್ಕೆ ಮನಸ್ಸಿಗೆ ಸರಿಯಾದ ಯಾವುದು ಕಾಣುತ್ತಲ್ಲ ಅದನ್ನೇ ನಾನು ಮಾಡ್ತಾ ಇದ್ದದ್ದು. ಸತ್ಯ ಸೇವೆ, ಅದುವೇ ನನ್ನ ಒಂದು ಆಗಿ ಇಟ್ಟುಕೊಂಡು ಮೂಲ ಸೇವೆ. ನನಗೆ ಕೂಡಿದ ಯಾವಕ್ಕೆ ಇದನ್ನು ನಾನು ತೆಕ್ಕೊಂಡು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನಾನು ಕೊಡು. ನನಗೆ ಕೂಡದಿದ್ದದ ಯಾವುದೇ ಉಂಟಲ್ಲ ಅದಕ್ಕೆ ಕೈ ಹಾಕಬಾರ್ದು. ಅದು ನಮ್ಮ ಸ್ಟಾರ್ಟಿಂಗಲ್ಲಿ ಬಿಟ್ಬಿಡ್ಬೇಕು. ನಮಗೆ ನಮ್ಮ ಕೇಳುವಾಗ ಆಗಿದ್ದೇ, ನಮ್ಮ ಕಲಿಸಿದವರೆಲ್ಲ ಹಾಗೆ. ಒಳ್ಳೊಳ್ಳೆ ಲೆಕ್ಚರ್ಸ್ಗಳು, ಅವರು ಇವರು ಸಿಕ್ಕಿದ್ದಲ್ಲಿನ ಗುರುಗಳು ಎಲ್ಲ ಸಿಕ್ಕಿದ್ದಲ್ಲಿ ನಮಗೆ ಆ ರೀತಿಯ ಒಂದು ದೇಹ ಮನದಿಂದಲೇ ಬಂದೋಗಿದೆ. ಮೈಸೂರು ಮೆಡಿಕಲ್ ಕಾಲೇಜ್ ಅಂದರೆ ಅವುಗಳ ಟಾಪ್ ಇದು. ನಮ್ಮ ಡಾಕ್ಟರ್ KG ದಾಸ್ ಅಂತೇಳಿ ಅವರು ಯಾವಾಗ ಹೇಳ್ತಿದ್ರು, ಯು ಶುಡ್ ಟ್ರೀಟ್ ಯುವರ್ ಪೇಷಂಟ್ ಆ್ಯಸ್ ಯುವರ್ ಗಾಡ್ಸ್. ದೇವರ ಹಾಗೆ ನಿಮ್ಮ ಪೇಷಂಟ್ ನೋಡಬೇಕು ಅಂತ. ನಾವು ಅವರಿಗೆ ಆ ಇದರಲ್ಲಿ, ಆ ಮನೋಸ್ಥಿತಿಯಲ್ಲೇ ನಾವು ಪ್ರತಿಯೊಬ್ಬರಿಗೂ ಮತ್ತು ಪ್ರತಿಯೊಬ್ಬನಿಗೂ ಅವನವನಿಗಾದ ಒಂದು ಧ್ಯೇಯ ಮತ್ತು ಅವನಿಗಾದ ಒಂದು ಹೀಗೆ ಒಂದು ಸ್ಟ್ಯಾಂಡರ್ಡ್ ಅದನ್ನು ಇಟ್ಟುಕೊಂಡಿರ್ತಾನೆ ಅವನು. ನಾವು ಅದಕ್ಕೆ ತದ್ವಿರುದ್ಧವಾಗಿ ಯಾವಾಗಲೂ ಅವನ ಹತ್ರ ಮಾತಾಡಬಾರ್ದು. ಕೀಳು ಮೇಲು ಜಾತಿ ನೋಡಬಾರ್ದು, ಜಾತೀಯತೆ ನೋಡಬಾರ್ದು. ಇದೆಲ್ಲ ಒಂದು ದೇಹದಲ್ಲಿ ಇಟ್ಟುಕೊಂಡು ಯಾರೇ ಆಗಲಿ ಬಂದವರನ್ನು ನಮಗೆ ಬಂದಿದ್ದು, ನಮಗೆ ಕೊಟ್ಟದ್ದು ಏನು ತಿಳುವಳಿಕೆ ಉಂಟು ಅದನ್ನು ನಾವು ಹೌದೌದು ನಮ್ಮ ಸೇವೆ ನಾವು ಮಾಡಬೇಕು. ಅದೇ ಇದರಲ್ಲಿ ಕೆಲವು ವರ್ಷದಿಂದ ಅದೇನಾಯಿತು ದುಡಿಯುವುದು. ಮತ್ತೆ ಗೊತ್ತುಂಟ, ನಿಮಗೂ ಗೊತ್ತಿರ್ಬೋದು, ಹಣಕ್ಕಾಗಿ ಯಾವತ್ತು ನಾವು ಇದು ಮಾಡಿದವರಲ್ಲ. ಅದು ಈಗಲೂ ಕೂಡ ಹಾಗೆ ಒಂದು 3 to 5 to 10% ಈಗಲೂ ಇಲ್ಲಿ ಡೈಲಿ ಹೋಗ್ತಾ ಉಂಟು ಬಡವರಿಗೆ ಅಂತ ಹೇಳಿದ್ರು.
ಕಡಿಮೆ ಮಾಡಿಯಬೇಕು ಅದು ಅಂತ ಮನಸ್ಥಿತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನನಗೆ ಅದರ ಅಗತ್ಯವಿಲ್ಲ ಈಗ. ಹೌದು ಸರ್, ಇಂದಿನ ಯುವ ವೈದ್ಯರಿಗೆ ಮತ್ತು ಯುವ ವೈದ್ಯ ವಿದ್ಯಾರ್ಥಿಗಳಿಗೆ ನೀವು ನೀಡುವಂತಹ ಅತ್ಯಂತ ಮುಖ್ಯ ಸಲಹೆ ಅಂತ ಹೇಳಿದ್ರೆ ಏನು? ಜೊತೆಗೆ ನಿಮ್ಮ ವೃತ್ತಿಪರ ಜ್ಞಾನ ಮತ್ತು ಅನುಭವವನ್ನು ಯುವ ಪೀಳಿಗೆಯ ವೈದ್ಯರಿಗೆ ಹೇಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೀವಿ? ನಾನು ಹೇಳು ಒಂದೇ, ಶ್ರದ್ಧೆ ಮತ್ತು ಕಠಿಣ ಶ್ರದ್ಧೆ ಮತ್ತು ನಿಷ್ಠೆ. ಆ ವೃತ್ತಿಯಲ್ಲಿ ನಾವು ಬಂದಂಥ ವೃತ್ತಿ ನಿಷ್ಠೆ ಅಂತೇಳಿ ಹೇಳುವುದು ಉಂಟು. ಅದನ್ನು ಕಾಪಾಡಿಕೊಂಡು ಅತೀ ಶ್ರದ್ಧೆಯನ್ನು ಇದು ಮಾಡಿಟ್ಟುಕೊಂಡು ಪ್ರತಿಯೊಬ್ಬನನ್ನು ಒಂದೇ ರೀತಿಯಾಗಿ ಕಂಡುಕೊಂಡು ನಮಗೆ ಕೂಡಿದ್ದನ್ನು ನಾವು ಸಾಧ್ಯವಾದಷ್ಟು ಮಾಡಬೇಕು ಅನ್ನೋದು. ಅದಕ್ಕೆ ಏನು ಎಡೆತಡೆಗಳು ಇರಬಾರ್ದು. ಅದುವೇ ನನ್ನ ಹೇಳಿಕೆ. ನಾವು ಒಂದು ಕೇಳಿ ಬರ್ತದೆ ಇತ್ತೀಚೆಗೆ, ಅದು ಹಣಕ್ಕಾಗಿ ನಾವು ಅದು ಮಾಡ್ತೇವೆ, ಏನಾದರೂ ತಪ್ಪು ಮೋಟಿವೇಶನ್ ನಮಗಿರ್ತದೆ, ಹಾಗಿದ್ದದು ಅದನ್ನೆಲ್ಲ ನಾವು ಮಾಡಬಾರ್ದು. ವೃತ್ತಿ ಇದನ್ನು ನಿಯಮಗಳನ್ನೆಲ್ಲ ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕು. ನಮಗೆ ಸಾಧ್ಯ ಆದ್ದನ್ನು ನಾವು ಮಾಡಲೇಬೇಕಲ್ಲಿ ಮಾಡಿದರೆ ಏನು ತೊಂದರೆಗಳಾಗುವುದಿಲ್ಲ. ಮತ್ತೆ ಒಂದು ವೈದ್ಯನಾಗಿ ಅವ ಎಷ್ಟು ಸಾಧ್ಯ ಉಂಟ ಕಠಿಣ ಶ್ರಮವನ್ನು ಮಾಡಿಕೊಂಡೇ ತೀರಬೇಕು. ಇನ್ನೊಂದು ಅತಿ ಮುಖ್ಯವಾದ ಒಬ್ಬ ವೈದ್ಯರಿಗೆ ಈಗಿನ ಕಾಲದಲ್ಲಿ ಬೇಕಾದ ತಾಳ್ಮೆ. ನಾನು ಕಂಡ ಹಾಗೆ ಕೆಲವರಿಗೆ ತಾಳ್ಮೆ ಹೌದೌದೌದು. ಮತ್ತೆ ಜನರನ್ನು ಆದಷ್ಟು ರೀತಿಗೆ ಗೌರವ ಕೊಟ್ಟು ಅವರ ಇದಲ್ಲೇ ಮಾತಾಡಬೇಕು. ಒಂದು ಇದನ್ನು ಹಾಗೆ ಮಾಡು, ಹೀಗೆ ಮಾಡು. ನನಗೆ ಕೆಲವರು ಮಾತಾಡುವಾಗಲೇ ನನಗೆ ಇದಾಗ್ತದೆ, ಹಂಚ್ಬೋದು ಇದೆಲ್ಲ ಬರಬಾರ್ದು, ಒಂಚೂರು ಹಂಚೋದು ಹೀಗಿದ್ದ ಒಂದು ಸಾಫ್ಟ್ ಮತ್ತು ನಯ ಹೇಳ್ತಾರೆ ವಿನಯ ಅಂತ ಹೇಳಿ. ಆ ರೀತಿಯ ಒಂದು ಇದರಲ್ಲಿ ಪ್ರತಿ ಮನುಷ್ಯರನ್ನು ನಾವು ಕಂಡು ನಮ್ಮ ಹಾಗೆ ಅವರು ಎಂಬ ಒಂದು ಭಾವನೆಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕೆಂಬುದು ನನ್ನ ಒಂದು ಉದ್ದೇಶ. ನಾನು ಇವರಿಗಾದರೂ ಯುವಕರಿಗೆ ಹೇಳುವುದಷ್ಟೇ, ಈ ಮುಂದಿನ ಜನಾಂಗಕ್ಕೂ ಹೇಳುವುದಷ್ಟೇ. ಮತ್ತು ಜಾಸ್ತಿ ಈ ಪ್ರಯೋಗ ಇದರ ಮೇಲೇ ನಾವು ಡಿಪೆಂಡ್ ಆಗಿ ಒಂದು ಡಯಾಗ್ನೋಸಿಸನ್ನು ಮಾಡೋದು, ನಮ್ಮದೇ ಆದ ಒಂದು ಡಯಾಗ್ನೋಸಿಸನ್ನು ಮಾಡಬೇಕು ಅಂತ ಹೇಳೋದು ನಾನು ಕೇಳ್ತೇನೆ. ಕಾಯಿಲೆ ಅಂತದ್ದು ಅಂತ ಮತ್ತೆ ನೆಕ್ಸ್ಟ್ ಇದಕ್ಕೆ ಹೋಗಬೇಕು. ನಮ್ಮಲ್ಲಿ ಡಾಕ್ಟರ್ ಗುರುಪಾದ ಪೈಗೆ ಇದ್ದವರೆಲ್ಲ ಯಾವಾಗಲೂ ಕರೀತಾ ಇರೋರು, ಕ್ಲಿನಿಕಲ್ ಡಯಾಗ್ನೋಸಿಸ್ ಈಸ್ ದಿ ಬೆಸ್ಟ್ ಡಯಾಗ್ನೋಸಿಸ್. ನಾವು ಮಾಡೋ ಇದು ಪರೀಕ್ಷೆ ಅಂದರೆ ಅದೊಂದು ಅನುಭವದ ಮೇಲೆ ಬರುವುದು. ದ್ಯಾಟ್ ಈಸ್ ಸಪೋರ್ಟೆಡ್ ಬೈ ಕ್ಲಿನಿಕಲ್ ಇದು ಲ್ಯಾಬೊರೇಟರಿ ಬ್ಲಡ್ ಎಕ್ಸಾಮಿನೇಷನ್. ಅದಿದ್ದರೆ ಕರೆಕ್ಟಾಗಿ ನಾವು ಮಾಡ್ತೇವೆ ಅಂತೇಳಿ ಹೇಳೋದು ನಮಗೆ ನಾವು ಕಲಿತ ವಿಷಯ. ಅದನ್ನೇ ನಾವು ಈಗ ಮುಂದುವರಿಸ್ತಾ ಇದ್ದೇವೆ. ಈಗಿನ ಕೆಲವು ಕಡೆ ಕಂಡರೆ ನಾನು ಹೇಳೋದು ಕೇಳಿದ್ದೇನೆ, ಒಬ್ಬ ರೋಗಿ ಬಂದರೆ ಕೂಡಲೇ ಅವನು ಜ್ವರ ಅಂತ ಹೇಳಿದ ಕೂಡಲೇ ಡಾಕ್ಟರ್ಗಳು ಅವನಿಗೆ ಇನ್ವೆಸ್ಟಿಗೇಷನ್ಗೆ ಬರೆದು ಕೊಡ್ತಾರೆ, ಪೇಷಂಟನ್ನು ನೋಡುವುದಿಲ್ಲ ಎಂಬುದು ನಮಗೆ ಹೇಳ್ತಾ ಇದ್ದು ನಾವು ನೋಡಿ. ಅದೆಲ್ಲ ಸರಿಯಾದ ಇದಲ್ಲ, ಕ್ರಮ ಅಲ್ಲ ಅದು. ಶೀತ ಜ್ವರ ಅದಕ್ಕಾದರೂ ಕೂಡ ಹಾಗೆ ಹೇಗೆ ಹೇಳೋದು, ಅವನಿಗೆ ಎಂಥದಾದ್ರೂ ಇರ್ಬೋದು ಬೇರೆ. ಈಗ ಮೊನ್ನೆ ಅದೇ ಹಾಗೆ ಆರಿ ಜ್ವರ ಅಂತ ಟ್ರೀಟ್ಮೆಂಟ್ ಮಾಡುವಾಗ ಇಲ್ಲಿ ಜ್ವರ ಅವನಿಗೆ ಬಂದಿದೆ ಅಂತ ಹೇಳೋದನ್ನು ನಾವು ಹೇಗೆ ಅಂದಾಜು ಮಾಡೋದು? ಅವನಿಂದ ಬ್ಲಡ್ ಎಕ್ಸಾಮಿನೇಷನ್ಗೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಕರೆಕ್ಟ್. ಹಾಗಿದ್ದ ತೊಂದರೆಗಳು ಬರ್ತಾ, ಹಾಗಾಗಿ ಜಾಗೃತಿ ಎಷ್ಟು ವಹಿಸಿದ್ರು ಸಾಕಾಗೋದಿಲ್ಲ ಇದರಲ್ಲಿ. ಸರ್, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯದ ಬಗ್ಗೆ ತಮ್ಮ ದೃಷ್ಟಿಕೋನವೇನು? ಆದಷ್ಟು ಈ ಕೆಟ್ಟ ಆಹಾರ ಅದು ಇದು ತಿನ್ನಬಾರ್ದು. ಎಲ್ಲ ಮಾನಸಿಕವಾಗಿಯೂ ನಾವು ಗಟ್ಟಿಯಾಗಿರಬೇಕು. ಈ ನೆಗೆಟಿವ್ ಥಿಂಗ್ಸಿಂಗ್ ಬಿಟ್ಟು ಪಾಸಿಟಿವ್ ಅಂತ ಹೇಳಿದರೆ ಋಣಾತ್ಮಕ ಚಿಂತನೆಯನ್ನು ಬಿಟ್ಟು ಯಾವಾಗಲೂ ಧನಾತ್ಮಕ ಚಿಂತನೆಯನ್ನು ಮಾಡಬೇಕು. ಏನು ತೊಂದರೆ ಅದು ನಮಗೆ ನಾವು ಅದನ್ನು ಸಹಿಸಿಕೊಂಡು ಕೂತ್ಕೊಳ್ಬೇಕು. ಧನಾತ್ಮಕ ಚಿಂತನೆ. ಇನ್ನು ಆಹಾರದ ಬಗ್ಗೆ ಬಹಳ ಮುಖ್ಯ. ಈ ಹಿಂದಿನ ಕಾಲದಲ್ಲಿ ಹೇಳಿ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಉಂಟಲ್ಲ. ಯಾವಾಗಾದ್ರೂ ಹಿಂದಿನ ಕಾಲದ ಕೆಲವು ಗಾದೆ ಮಾತುಗಳಂತ ಹೇಳಿದರೆ ಈ ಕಾಲದ ಹಿಂದಿನ ಕಾಲದ ಕಾವ್ಯಗಳದ್ದಾದ್ರೂ ಅದೇನಾದ್ರೆ ಸುಳ್ಳು ಇದಿರುವಂತ ಗಾದೆ ಮಾತುಗಳು ಸುಳ್ಳಾಗ್ಲಿಕ್ಕಿಲ್ಲ ಅಂತ ಹೇಳಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗ್ಲಿಕ್ಕಿಲ್ಲ ಅಂತ ಒಂದು ಅದು ಚಿಂತನೆ ಸರಿಯಾದ್ದೇನು. ಮತ್ತೆ ದಿನಕ್ಕೊಂದು ಸ್ವಲ್ಪ ಆದರೂ ಎಕ್ಸಸೈಸು, ನಡೆಯುವುದು, ಅದು ಇದು, ಬೆಳಗ್ಗೆಯಿಂದ ವ್ಯಾಯಾಮವನ್ನು ಬೇಕೇ ಬೇಕು. ನಾನು ಮಾಡಿದ್ದು ಇಷ್ಟೇ. ಆಹಾರದ ಮಟ್ಟಿಗೆ ಸ್ವಲ್ಪ ಜಾಗ್ರತೆ ವಹಿಸಿಕೊಂಡು ಈಗಿನ ಕೆಲವು ಇದು ಉಂಟಲ್ಲ ಫಾಸ್ಟ್ ಫುಡ್ ಐಸ್ ಕ್ರೀಮ್ ಅದೇ ಇಲ್ಲಿ ಕೇಳ್ತಾವ. ಹಿಸ್ಟ್ರಿ ಬಂದಾಗ ಕೂಡಲೇ ಹೇಳ್ತಾರೆ, ಅವನು ನಿನ್ನೆವರೆಗೆ ಸರಿ ಇದ್ದ, ನಿನ್ನೆ ಹೋಗಿ ಮಧ್ಯಾಹ್ನ ಒಂದು ಫಂಕ್ಷನ್ ಅದು ತಿಂದದ್ದು, ಫಂಕ್ಷನಲ್ಲಿ ಐಸ್ ಕ್ರೀಮ್ ಇದರಿದ್ದಾಗಿ ಇವತ್ತಿಗೆ ಅವರ ಹಿಸ್ಟ್ರಿಯಲ್ಲೇ ಬರ್ತದೆ ಮಕ್ಕಳ ಇದನ್ನು ಇದು ಮಾಡು. ಆಗ ಅದನ್ನೆಲ್ಲ ಅವಾಯ್ಡ್ ಮಾಡಿದರೆ ಸದ್ಯಕ್ಕೆ ರೋಗ ಸ್ವಲ್ಪ ದೂರ ಆಗ್ಬೋದು ಎಂಬ ಕಾರಣ ನನಗೆ ಕಾಣ್ತದೆಪ್ಪ. ಡಾಕ್ಟ್ರಿಗೆ ಸ್ವಲ್ಪ ಕೆಲಸ ಕಡಿಮೆ ಆದೀತು ಅಂತ ಈಗಿದ್ದದು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅದು. ಇದಾದರೆ ತೊಂದರೆ ಇಲ್ಲ. ಮತ್ತೊಂದು ಹೆಚ್ಚು ನಮ್ಮ ಚಿಂತನೆಗಳು ಹಾಗೆ ಬೇಕು ಮಾತ್ರ. ನೀವೇನಾದರೂ ಈ ಒಂದು ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡದೆ
ಬೇರೆ ಏನಾದ್ರೂ ವೃತ್ತಿಯನ್ನು ಆಯ್ಕೆ ಮಾಡ್ತಾ ಇರ್ತಿದ್ರೆ ಹಾ. ಅದು ಆ ವೃತ್ತಿ ಯಾವ್ದಾಗಿರ್ತಿತ್ತು? ಯಾಕಂದ್ರೆ ಯಾವ್ದಾಗ್ತಿತ್ತಂತ ಹೌದು. ಎಲ್ಲಿಯಾರು ಆಗಿನ ಕಾಲದಲ್ಲಿ ನಮ್ಮಲ್ಲಿ ಹೆಚ್ಚು ಜನ ಈ ಟೀಚಿಂಗ್ ಮಾಸ್ಟರ್ಗಳಾಗೋದು, ಇಲ್ಲ ಇದ್ರೆ ವಕೀಲರಾಗೋದು. ನನ್ನ ಅಣ್ಣದ್ದು ವಕೀಲ್ರಿ, ಮತ್ತೆ ಟೀಚಿಂಗ್, ಅದು ಬಿಟ್ಟರೆ ಮತ್ತೆ ಕೃಷಿ 3 ಆಗಬೇಕಿತ್ತು. ನನ್ನ ಅಣ್ಣನ ಕಾರಣದಿಂದಾಗಿ ಇದಕ್ಕೆ ಪ್ರೇರಣೆ ಸಿಕ್ಕಿದ್ದು ನನಗೆ ಅದರಲ್ಲಿ ಹೈಯೆಸ್ಟ್. ಹೌದೌದು, ವೈದ್ಯಕೀಯ ಇದೇ ಆಗಬೇಕಂತ ಹೇಳಿ ನಾನು ಸೈಂಟ್ ಅಲೋಸಿಯಸ್ ಕಾಲೇಜ್ಗೆ ಅಲ್ಲಿ ಹಾಕುವಾಗಲೂ ಹಾಗೆ ಯಾವಾಗಲೂ ಬಂದು ಕೇಳಿಕೊಂಡು ಎಷ್ಟು ಮಾರ್ಕು ಅದು ಇದಂತೆಲ್ಲ ಕೇಳಿಕೊಂಡು ಅದಕ್ಕೆ ಬೇಕಾದ ಸ್ಫೂರ್ತಿಯನ್ನು ನನ್ನ ಬಾಕಿದ್ದ ಬುದ್ಧಿವಂತಿಗಳನ್ನು ಇದನ್ನೆಲ್ಲ ಹೇಳಿಕೊಡ್ತಾ ಇದ್ದರು. ಅದರಿಂದಾಗಿ ಅದು ನನಗೆ ಪ್ರಯೋಜನ ಆಯಿತು ತುಂಬ. ಹಾಗೆ ಬೇರೆ ಇದನ್ನು ಗ್ರಹಿಸಲಿಕ್ಕೆ ಆಗುವುದಿಲ್ಲ ಈಗ. ಮತ್ತಂತೂ ಈ ನಮ್ಮದು ವೈದಿಕ ವೃತ್ತಿ ನೋಡಿ, ಅದಕ್ಕಂತೂ ಹೋಗುವ ಇದರಲ್ಲಿ ಇರಲಿಲ್ಲ. ಅದಕ್ಕೆ ಇಲ್ಲ ಅದೇ ಆ ವೃತ್ತಿಗೆ ನಾನು ಸ್ವೀಕರಿಸ್ತಾ ಇರಲಿಲ್ಲ. ಇದರಲ್ಲಿ ಇದ್ದಲ್ಲಿ ಈಗ ತುಂಬ ಸಂತೋಷಪಟ್ಟು. ಹೌದೌದು, ನಾನು ಯಾವಾಗಲೂ ಸಂತೋಷ ಪಡ್ತೇನೆ ಈ ಮಟ್ಟಿಗೆ. ಸರ್, ಈ ತಮ್ಮ ವೈದ್ಯಕೀಯ ವೃತ್ತಿಯಿಂದ ತಾವು ತಮ್ಮ ಜೀವನದಲ್ಲಿ ಕಲಿತಂತಹ ಅತ್ಯಂತ ದೊಡ್ಡ ಪಾಠ ಅಂತ ಹೇಳಿದ್ರೆ ಏನಾಗಿರ್ಬೋದು? ಸೇವೆ. ಇಲ್ಲಿ ಪ್ರಪಂಚದ ಒಂದು ಕೆಲವು ನಿಯಮಗಳಂತ ಉಂಟಂತೆ, ಆ ನಿಯಮ ಆಗಲೇಬೇಕಂತೆ. ನಾವು ಜನರಿಗೆ ನಮ್ಮ ಕೂಡಿದ ಸೇವೆಯನ್ನು ಕೊಡಬೇಕು ಅಂತ. ನಾವು ಏನಾದ್ರು ಜನರಿಂದ ಪಡಿಬೇಕಾದ್ರೆ, ಜನರ ಕೈಯಿಂದ ನಾನು ಸ್ವೀಕರಿಸಬೇಕಾದ್ರೆ ನಮ್ಮ ಸೇವೆಯನ್ನು ಕೊಡಲೇಬೇಕಂತೆ. ಆ ಸೇವೆಯನ್ನು ಕೊಟ್ಟರೆ ಮಾತ್ರ ನಾವು ಅರ್ಹರು ಎಂಬುದು ಜಗತ್ತಿನ ನಿಯಮ ಅಂತೇಳಿ. ನಾನು ಇದಕ್ಕೆ ಮನೋವೈಜ್ಞಾನಿಕ ಪುಸ್ತಕ ತುಂಬ ಓದ್ತಾ ಇದ್ದೇನೆ. ಅದರಲ್ಲಿ ಅವರು ಸರಿಯಾಗಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಅದು ಇದರ ನಿಯಮ ಅಂತ, ತನ್ನಷ್ಟಕ್ಕೆ ಯಾವುದು ಬರೋದಿಲ್ಲ ಮನುಷ್ಯನಿಗೆ ಅಂತ. ನಮ್ಮ ಸರಿಯಾದ ಸೇವೆ ಕೊಟ್ಟರೆ ನಮಗೆ ತನ್ನಷ್ಟಕ್ಕೆ ನೆರಳಿನಾಗೆ ಅದು ಬರ್ತೇನೆ ಅಂತ. ನೀವು ಆಗ ಕೇಳಿದ ಪ್ರಶ್ನೆಗಳು ಇದರಲ್ಲಿ ಉತ್ತರ ಉಂಟು ನೋಡಿ. ನಮ್ಮ ಸೇವೆಯನ್ನು ಕೊಡುವ, ಅದರಲ್ಲಿ ನಮಗೆ ಸರಿಯಾದ ಸೇವೆ, ಅದರಲ್ಲಿ ಸಿಕ್ಕಿಯೇ ಸಿಗ್ತದೆ ಫಲ. ಗುಡ್ ವರ್ಕ್ ವಿಲ್ ನೆವರ್ ರಿಮೈನ್ ಅನ್ರಿವಾರ್ಡೆಡ್ ಅಂತ ಗಾದೆ ಉಂಟು. ಅದು ನನಗೆ ಕಾಣ್ತಾ ಉಂಟು. ಮತ್ತು ತಾಳ್ಮೆಯಿಂದ ಬೇಕೇ ಆಗುವುದು. ತಾಳ್ಮೆ, ಶ್ರದ್ಧೆ, ಹಾರ್ಡ್ ವರ್ಕ್, ಮೇಯ್ನಾಗಿ ನಿಯತ್ತು ಅಂತ ಹೇಳುವಂಥದ್ದು ಬೇಕೇ ಬೇಕು. ನಿಯತ್ತು ಬೇಕೇ ಬೇಕು. ಸರ್, ತಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ? ಕುಟುಂಬ, ನಾನು ಸಂತುಷ್ಟ ಜೀವಿ ಹೇಗಿದ್ದರು. ನನ್ನ ಮಕ್ಕಳಿಬ್ಬರು ಡಾಕ್ಟರ್ ಆಗಿದ್ದಾರೆ ಮಂಗಳೂರಿನಲ್ಲಿ. ಮಗಳು ಗೈನಕಾಲಜಿಸ್ಟ್ ಆಗಿದ್ದಾಳೆ, ಮಗ ಪೀಡಿಯಾಟ್ರಿಷಿಯನ್ ಆಗಿದ್ದಾನೆ. ಅವರು ಹಾಗೆ ಸಂತೋಷರಿದ್ದಾರೆ. ಇಬ್ಬರು ಮಕ್ಕಳಿಬ್ಬರು ಅವಕ್ಕೆ ಬೇಕಾದ ಇದನ್ನೆಲ್ಲ ಮಾಡಿಕೊಡ್ತಾರೆ ಅವರು. ನನ್ನ ಹೆಂಡತಿ ಇಲ್ಲೇ ಎದುರು ಕೂತಿದ್ದಾಳೆ. ಹೌದೌದು, ನನಗೆ ಬೇಕಾದ ಟೈಮಿಗೆ ಆಹಾರ ಮಾಡುವುದು ಎಲ್ಲ ನಮ್ಮ ಇದಕ್ಕೆ ಪೂರ್ತಿಯಾಗಿ ಸಹಕಾರವನ್ನೇ ಕೊಡ್ತಾ ಇದ್ದಾಳೆ. ಹಾಗಾಗಿ ಅದರ ಬಗ್ಗೆ ನಾವು ಒಳ್ಳೆಯದೇ ಅಲ್ಲದೆ ಕೆಟ್ಟ ಯಾವ ಇದು ಇಲ್ಲ ನನಗೆ ತೊಂದರೆ. ಸರ್, ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ನಿಮ್ಮಲ್ಲಿ ಕೇಳ್ತಾ ಇರುವಂಥದ್ದು, ತಮ್ಮ ಮಕ್ಕಳು ಉನ್ನತ ಸ್ಥಾನದಲ್ಲಿ ಇದ್ರು ಕೂಡ ತಮ್ಮ ಮೊಮ್ಮಕ್ಕಳ ಜೊತೆ ಕಾಲ ಕಳೆಯೋದನ್ನ ಬಿಟ್ಟು ತಮ್ಮ ಈ ಇಳಿ ವಯಸ್ಸಿನಲ್ಲಿ ಕೂಡ ಈ ಒಂದು ಗ್ರಾಮೀಣ ಭಾಗದಲ್ಲಿ ನಿಂತು ಜನರ ಸೇವೆ ಮಾಡ್ಬೇಕು ಅಂತ ಹೇಳುವಂತಹ ಒಂದು ಹುಮ್ಮನಸ್ಸು ಯಾಕಾಗಿ ಬಂತು ಅಂತ ಹೇಳೋದು? ಜನರೇ ನನಗೆ ಹುಮ್ಮನಸ್ಸು, ನನ್ನ ಅಭಿಮಾನಿಗಳೇ ಇಲ್ಲಿ ಹುಮ್ಮನಸ್ಸು. ಅಲ್ಲಲ್ಲಿ ನನಗೆ ಬೇಕಾದ ನೋಡಿ ಇದೆಲ್ಲ ಕಾಣ್ತಾ ಉಂಟು. ಎಲ್ಲಿ ಹೋದ್ರು ನಮಗೆ ಬೇಕಾದ ಸನ್ಮಾನಗಳು, ಅದು ಇದು, ಅಲ್ಲಿ ಹೊಗಳು, ನೀವು ಹೀಗೆ ಮಾಡಿದ್ದೀರಿ ಅಂತ. ಇವತ್ತು ಕೂಡ ಬಂದ್ಕೊಂಡು ಕೆಲವು ಈಗ ನಿಮ್ಮವರೆಲ್ಲ ಇದ್ದಾರೆ, ತೋಲೆ ಮೂಜಿಯರಿಗೆ ನನ್ನ ನೀರಿನ ಆಸ್ಪತ್ರೆ, ಈತ ಜೋಕ್ಲಿ, ಈತ ನೇಲಿ ಆತ, ಹೀಗಿದ್ದ ಇದೆಲ್ಲ ಕೇಳುವಾಗ ಆ ಹುಮ್ಮನಸ್ಸು ನಮಗೆ ಹೋಗೋ ಸಾಧ್ಯ ಇಲ್ಲ. ಕೆಲವರು ಹೇಳ್ತಾರೆ, ನಾವು ಈಗಲೂ ನಿಮ್ಮನ್ನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೇನೆ. ಎಷ್ಟು ಜನ ನಿಮ್ಮ ಮಕ್ಕಕ್ಕೆ ಹೋಗಿ ಹೇಳ್ತಾ ಇದ್ದಾರೆ, ನಾನು ಎದುರು ಹೇಳ್ತಾರೆ, ನಾವು ಅಲ್ಲಿಗೆ ಹೋಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಎಷ್ಟು ಜನ ಹೇಳ್ತಾರೆ. ಇದೆಲ್ಲ ನಮಗೆ ಬೇಕಾದ ಇದೆ ಅಲ್ವಾ ನಮಗೆ, ಅವರು ಕೊಡುವ ಸ್ಫೂರ್ತಿ ಇದು. ಆ ಸ್ಫೂರ್ತಿನಾಗಿ ನಮಗೊಂದು ವರ್ಕ್ ಮಾಡುವ, ಇದು ಮಾಡುವ ಹುಮ್ಮನಸ್ಸು ತುಂಬ ಬರ್ತದೆ. ನಮ್ಮ ಅಭಿಮಾನಿಗಳೇ ನಮ್ಮ ಇದು ಹುಮ್ಮನಸ್ಸು ಉಂಟಂದ್ರೆ ಏಜ್ ಆದ ಕೂಡ ನಾವು ಹೋಗಿ ಬಿಟ್ಟು ಮಂಗಳೂರಲ್ಲಿ ಅಲ್ಲಿ ಇಲ್ಲಿ ಸೆಟ್ಲ್ ಆದರೆ ನೋಡಿ ನಮಗೆ ಕೆಲಸ ಇಲ್ಲ. ಸುಮ್ಮನೆ ನಮ್ಮ ಬ್ರೈನು ಕೂಡ ಅದಕ್ಕೆ ತಕ್ಕ ಇದು ಮಾಡೋದಿಲ್ಲ. ಅದಕ್ಕೆ ರಸ್ಟ್ ಹಿಡಿಯೋ ಚಾನ್ಸಸ್ ಉಂಟು. ಇದಕ್ಕಾಗಿ ಒಂದು ಆ್ಯಕ್ಟಿವ್ ಆಗಲಿ ಇರಬೇಕಾದ್ರೆ ನಾವೆಂಥವ್ರು ಒಳ್ಳೆ ಆ್ಯಕ್ಟಿವ್ ಕೆಲಸದಲ್ಲಿ ಇರಬೇಕೆಂಬುದು. ನಂಬರ್ 2 ಒಂದು ಸೇವೆ, ನಮಗೆ ಹೇಳಿಕೊಟ್ಟ ಸೇವೆ, ನಮಗೆ ಬಂದ ಸೇವೆ. ಇದನ್ನು ನಾವು ಯಾಕೆ ಅದನ್ನು ಇನ್ನೂ ಕೂಡ ಉಪಯೋಗಿಸುವಾಗ, ನಮಗೆ ಕೂಡುವಾಗ ದೇವರು ಕೊಟ್ಟ ಆರೋಗ್ಯ ಇರುವಾಗ ಅದನ್ನು ಯೂಸ್ ಮಾಡುವುದು ನಮ್ಮ ಧರ್ಮ ಅಲ್ಲ. ಜನರು ನಮ್ಮಿಂದಾಗಿ ತೃಪ್ತಿ ಪಟ್ಟಿದ್ದಾರೆ. ಈಗ ಏನಾದ್ರು ನಾವು ಬೇಡ, ನನಗೆ ಈಗ ಕೂಡುವುದಿಲ್ಲ, ಮರೀಲಿಕ್ಕೆ ಶುರುವಾಗಿದೆ, ಹಾಗೆ ಹೇಳ್ತಾ ಇದ್ದರೆ ನಾವು ಮಾಡಬಹುದಾದಿಲ್ಲ. ಜಾಗ ನಮ್ಮ ಇದನ್ನು ಸ್ವೀಕರಿಸ್ತಾ ಇದ್ದಾರೆ ಕೂಡ. ಇಂದು ಕೂಡ ಇಷ್ಟು ಬರ್ತಾರಲ್ಲ, ಇಷ್ಟು 80 to 100 ಪೇಷಂಟ್ ಪರ್ ಡೇ ಅಷ್ಟು. ಹೌದೌದು, ನನ್ನ ಈ ಇದರಲ್ಲಿ ಕೂಡ ಬರ್ತಾ ಇದ್ದಾರೆ. ಅಷ್ಟೇನೂ ನಮ್ಮಿಂದ ಪ್ರಯೋಜನ ಪಡ್ತಾ ಇದ್ದಾರೆ. ಸರ್, ತಮ್ಮ ಪ್ರೆಸೆಂಟ್ ಅಲ್ಲಿ ತಮ್ಮ ವಯಸ್ಸನ್ನ ನಾನು ಕೇಳ್ಬೋದಾ?
80 ವರ್ಷ. 80 ವರ್ಷ. 1945 ನಿಜವಾದ್ದು. ಓಕೆ. ಗವರ್ಮೆಂಟ್ ದಾಖಲೆ 1946 44. ಓಕೆ, ಹೌದು. ಅದು 80 ವರ್ಷ ಈಗ ರನ್ನಿಂಗ್ ಅಲ್ಲಿ ಇದೆ. ಹೌದು ಸರ್, ತಾವು ಈಗ ಯಾವ ಟೈಮಿಂದ ಯಾವ ಟೈಮ್ ವರೆಗೆ ದುಡಿತಾ ಇದ್ದೀರಿ? ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ನನ್ನ ಬಾಕಿ ನಿತ್ಯ ವಿಧಿಗಳನ್ನು ಮುಗಿಸಿ 8 ಗಂಟೆಗೆ ಈಗಲೂ ಹಾಸ್ಪಿಟ್ಲಿಗೆ ಮುಟ್ತೇನೆ. 8ರಿಂದ 1, 2:30ಯಿಂದ 7:30 ಕೆಲಸ ಮಾಡ್ತಾ ಇದ್ದೀನಿ. 2:30ಯಿಂದ 7:30 ಮತ್ತೆ 9-9:30 ಎಮರ್ಜೆನ್ಸಿ ಇದ್ರೆ ಪುನಃ ನೋಡ್ತೇನೆ. ಎಮರ್ಜೆನ್ಸಿ ಇದ್ರೆ ರಾತ್ರಿ ಪುನಃ ಹೋಗ್ತೀನಿ. ಒಂದು 9 ಗಂಟೆ ಹೋಗ್ತೇನೆ. ಒಮ್ಮೆ ಊಟ ಮಾಡಿ 8:45 ಹೋಗುದೇ. ಕೆಲವರು ಇರ್ತಾರೆ ಅವರು, ಅಂದ್ರೆ ದೂರ ಅವರು ಕೆಲವು ಹಗಲ್ ಕೆಲಸ. ಈಗ ಹೆಚ್ಚಿನ ಮನೆಗಳಲ್ಲಿ ಗಂಡಸರೆಲ್ಲ ಇರುವುದಿಲ್ಲ. ಈ ಹೆಂಗಸೆಲ್ಲ ಪಾಪ ಕೆಲಸಕ್ಕೆ ಇದಾಗ ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತದ್ದು. ಈ ಗಂಡಸು ಹೋದವ ಬಂದ ಕರ್ಕೊಂಡು ಬರ್ಬೇಕಷ್ಟೇ. ಅದಕ್ಕೆ ಸ್ವಲ್ಪ ಒಂದು 8:45 ಗಂಟೆ ಒಮ್ಮೆ ಹೋಗ್ತೇನೆ. ಒಂದು 3-4 ಜನ ಪೇಷಂಟ್ಸ್ ಎಲ್ಲ ಆ ಟೈಮಲ್ಲಿ ಇರ್ತಾರೆ. ಅವರನ್ನು ನೋಡಿ ಬಂದು ಮತ್ತೆ 9:30 ನಂತರ ಮಲಗಿದವನಿಗೆ ಹೇಳಿ ಹೋಗುವುದಿಲ್ಲ. ತಲೆ ಸುತ್ತಾ ಇದೆ. ಇದರಿಂದಾಗಿ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅಂದ್ರೆ ಈ ಗ್ರಾಮೀಣ ಭಾಗದ ಜನರ ಒಂದು ನಾಡಿ ಮಿಡಿತವನ್ನ ಚೆನ್ನಾಗಿ ಅರಿತಿದ್ದೀರಿ. ಸುಮಾರು 5 ದಶಕಗಳಿಂದ ತಾವು ಈ ಒಂದು ಕ್ಷೇತ್ರದಲ್ಲಿ ಇದ್ದೀರಿ ಅಂತ ಅನಿಸ್ತಾ ಇದೆ. ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. 23.5 ವರ್ಷಗಳ ಕಾಲ ಸರ್ಕಾರಿ ವೈದ್ಯರಾಗಿ, ಉಳಿದಂತಹ ಸಮಯಗಳನ್ನ ಖಾಸಗಿಯಾಗಿ ಕ್ಲಿನಿಕ್ ಅನ್ನು ನಡೆಸಿಕೊಂಡು, ಎಷ್ಟು ಸರ್ ಹೇಳಿರೋದು 23,000ಕ್ಕಿಂತನೂ ಹೆಚ್ಚಿನ ಒಂದು ಹೆರಿಗೆಯನ್ನ ನಡೆಸಿದ್ದೇನೆ. ಒಂಥರ ಯುವ ವೈದ್ಯರಿಗೆ ಪ್ರೇರಣೆಯಾಗಿರುವಂತಹ ತಾವು ತಮ್ಮ ಅಮೂಲ್ಯವನ್ನು ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದವನ್ನು ತಿಳಿಸ್ತಾ, ಇಂದಿನ ಈ ಒಂದು ವಿಶೇಷ ಸಂಚಿಕೆ ಏನೋ ಸಾಧಕರ ಹೆಜ್ಜೆ ಅಂತ ಹೇಳುವಂತಹ ಒಂದು ವಿಶೇಷ ಸಂಚಿಕೆಯನ್ನು ನಾನು ಇವತ್ತು ಕೊನೆಗೊಳಿಸ್ತಾ ಇದ್ದೇನೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳುವಂತಹ ಒಂದು ಉಕ್ತಿಯಂತೆ ಜನಸೇವೆಯೇ ಜನಾರ್ದನನ ಸೇವೆ, ಅಂದ್ರೆ ದೇವರ ಸೇವೆ ಅಂತ ಹೇಳುವಂತಹ ಒಂದು ಭಾವನೆಯನ್ನು ಇಟ್ಕೊಂಡು ಈ ತನ್ನ ಇಳಿ ವಯಸ್ಸಿನಲ್ಲಿ ಕೂಡ ಜನರ ಮಧ್ಯೆ ದಿನಕ್ಕೆ 80ರಿಂದ 100 ಜನ, ಕನಿಷ್ಠ 80ರಿಂದ 100 ಜನ ರೋಗಿಗಳ ಪಾಲಿಗೆ ಆಶಾ ಕಿರಣವಾಗಿರುವಂತಹ ಡಾಕ್ಟರ್ CK ಶಾಸ್ತ್ರಿ ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆಯುರಾರೋಗ್ಯದಿಂದ ಕೂಡಿರಲಿ ಅಂತ ಕೇಳಿಕೊಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಿಮಗೂ ತುಂಬಾ ಧನ್ಯವಾದಗಳು. ಇಷ್ಟು ಸಮಯ ನನ್ನೊಟ್ಟಿಗೆ ಕೂಡಿಕೊಂಡು, ಎಷ್ಟು ಶ್ರಮ ಪಟ್ಟುಕೊಂಡು ಇಲ್ಲಿಗೆ ಬಂದು ಮತ್ತೆ ಮನೆಗೆ ಬಂದುಕೊಂಡು ನೀವು ಕೇಳಿದ್ದಕ್ಕೆ ನಿಮಗೆ ತುಂಬಾ ವಂದನೆಗಳು. ಥ್ಯಾಂಕ್ ಯು ಸರ್. ನನಗೆ ಇದರಲ್ಲೊಂದು ವಿಶೇಷ ಅಂತ ಹೇಳುವಂತಹ ಒಂದು ಇದು ನಾನು ನೋಡಿದೆ. ಅಂದ್ರೆ ಇವರು ಅದರದೊಂದು ಜೆರಾಕ್ಸ್ ತೆಗೆದಿಟ್ಕೊಂಡಿದ್ದಾರೆ. ಅದೆಷ್ಟೋ ಸಂಘ ಸಂಸ್ಥೆಗಳು ಇವರಿಗೆ ಸನ್ಮಾನವನ್ನು ಮಾಡಿದೆ. ಆದ್ರೆ ಈ ಸಂಘ ಸಂಸ್ಥೆಗಳ ಸನ್ಮಾನಕ್ಕಿಂತನೂ ಹೆಚ್ಚಾಗಿ ಏನು ಹಳೆ ವಿದ್ಯಾರ್ಥಿಗಳ ಒಂದು ಸಂಘಟನೆ ಇರುತ್ತೆ, ಏನೊಂದು ಅಲ್ಯೂಮಿನಿ ಮೀಟ್ ಇರುತ್ತೆ. ಈ ಒಂದು ಅಲ್ಯೂಮಿನಿ ಮೀಟ್ ಅಲ್ಲಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಅಲ್ಯೂಮಿನೈ ಅಸೋಸಿಯೇಷನ್ ರಿಜಿಸ್ಟರ್ಡ್ 23ನೇ ವಾರ್ಷಿಕ ಸಮಾವೇಶದಲ್ಲಿ 2023ರಲ್ಲಿ ಇವರನ್ನ ಒಂದು ಗೌರವ ಸಮರ್ಪಣೆ ಅಂತ ಹೇಳುವಂತಹ ಒಂದು ವಿಷಯದಲ್ಲಿ ಸನ್ಮಾನ ಮಾಡಿದ್ದಾರೆ. ನೋಡಿ, ಸಂಘ ಸಂಸ್ಥೆಗಳು ಮಾಡುವಂತಹ ಸನ್ಮಾನಕ್ಕಿಂತನೂ ಹೆಚ್ಚಾಗಿ ಇಷ್ಟು ಸುದೀರ್ಘ ಕಾಲಾವಧಿಯವರೆಗೆ ಇವರು ವೈದ್ಯಕೀಯ ಸೇವೆಯನ್ನು ನೀಡ್ತಾ ಇರುವಂತಹ ಒಂದು ಸೇವೆಯನ್ನ ಗೌರವಿಸಿ ತಮ್ಮ ಸಹಪಾಠಿಗಳಿಂದ, ಅಂದ್ರೆ ಕಿರಿಯ ವೈದ್ಯರುಗಳೆಲ್ಲ ಸೇರ್ಕೊಂಡು ಒಬ್ಬ ಹಿರಿಯ ವೈದ್ಯರನ್ನ ಸನ್ಮಾನ ಮಾಡೋದು ಅಂತ ಹೇಳಿದ್ರೆ ಅದರಷ್ಟು ಖುಷಿಯ ವಿಚಾರ ಬೇರೆ ಯಾವುದು ಯಾರ ಜೀವನದಲ್ಲೂ ಇರ್ಲಿಕ್ಕಿಲ್ಲ. ಅಂತಹ ಒಂದು ವಿಶೇಷ ಒಂದು ಸನ್ಮಾನಕ್ಕೆ ಕೂಡ ಇವರು ಭಾಜನರಾಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಇವರನ್ನ ಸನ್ಮಾನ ಮಾಡಿವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ನಮ್ಮ JCI ಕಡಬ ಕದಂಬ ಘಟಕದ ವತಿಯಿಂದನೂ ಇವರನ್ನ ಹಲವು ಬಾರಿ ಸನ್ಮಾನ ಮಾಡಿದ್ದೆವು. ತುಂಬಾ ಖುಷಿ ಆಗ್ತಾ ಇದೆ ಇವರ ಈ ಒಂದು ಜರ್ನಿ. ಜೀವನದಲ್ಲಿ ಬೇರೆ ಬೇರೆ ಏಳು ಬೀಳುಗಳಲ್ಲಿ ಇವರು ನಡೆದಿರುವಂತಹ ಅನುಭವಿಸಿರುವಂತಹ ಕಠಿಣ ಘಟನೆಗಳನ್ನ ಎಲ್ಲ ಮೆಲುಕು ಹಾಕಿದ್ದಾರೆ. ತುಂಬಾ ಖುಷಿ ಆಯಿತು. ನೀವು ಕೂಡ ಇವರ ಈ ಒಂದು ಸಂದರ್ಶನವನ್ನು ನೋಡ್ಕೊಂಡು ಬನ್ನಿ. ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಈ ರೀತಿ ಬೇರೆ ಬೇರೆ ಸಂದರ್ಶನಗಳು ನಡೀಲಿಕ್ಕೆ ಇರುತ್ತೆ, ಬೇರೆ ಬೇರೆ ಸಾಧಕರ ಪಟ್ಟಿ ನಿಮ್ಮ ಮುಂದೆ ಬರ್ಲಿಕ್ಕೆ ಇರುತ್ತೆ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳಿಕೊಳ್ತಾ, ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಅದೇ ರೀತಿ ಯೂಟ್ಯೂಬಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.